ರಾಜ್ಯಧರ್ಮ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಂತ್. ಕೃಷಿ ಕ್ಷೇತ್ರದ ಅಭಿವೃದ್ಧಿ ಮತ್ತು ರೈತರ ಸಮಸ್ಯೆಗಳಿಗೆ ಪರಿಹಾರವನ್ನ ಸೂಚಿಸಲು ಸದಾ ಮುಂದಿರುವ ಜಂಟಿ ಕೃಷಿ ನಿರ್ದೇಶಕರಾದ KH ರವಿ ಸರ್ ಇಂದು ನಮ್ಮೊಟ್ಟಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಮೊದಲಿಗೆ ಜಿಲ್ಲೆಯಲ್ಲಿನ ಕೃಷಿಯ ಸ್ಥಿತಿಗತಿ ಹೇಗಿದೆ ಅಂತ? ರಾಜ್ಯದಲ್ಲಿ ನಮ್ಮ ಮೈಸೂರು ಜಿಲ್ಲೆ ತಮಗೆಲ್ಲ ಗೊತ್ತಿರೋ ಹಾಗೆ ಕೃಷಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಇದೆ ನಮ್ಮ ಜಿಲ್ಲೆಗೆ. ಕೃಷಿ ಬೆಳೆಗಳು ತಮಗೆಲ್ಲ ತಿಳಿದಿರೋ ಹಾಗೆ ಸುಮಾರು 3,58,000 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಕೃಷಿ ಬೆಳೆಗಳನ್ನು ಬೆಳೀತಾ ಇದ್ದೇವೆ. ಮತ್ತು ನಮ್ಮ ಮೈಸೂರು ಜಿಲ್ಲೆಯ ವಿಶೇಷತೆ ಏನಪ್ಪ ಅಂದರೆ 1-2 ಬೆಳೆಗೆ ಸೀಮಿತವಾಗಿಲ್ಲ ನಮ್ಮ ಜಿಲ್ಲೆ. ಹಲವಾರು ಬೆಳೆಗಳು, ಪ್ರಮುಖವಾಗಿ ಹೇಳಬೇಕು ಅಂತಂದರೆ ಭತ್ತ, ರಾಗಿ, ಮುಸುಕಿನ ಜೋಳ, ಹತ್ತಿ, ತಂಬಾಕು ಮತ್ತು ಇತರೆ ದ್ವಿದಳ ಧಾನ್ಯಗಳಾದಂಥ ಅಲಸಂದೆ, ಹೆಸರು, ಉದ್ದು ಮತ್ತು ಹೀಗೆ ತೊಗರಿ, ಹೀಗೆ ಹಲವಾರು ಬೆಳೆಗಳನ್ನು ನಮ್ಮ ಜಿಲ್ಲೆಯಲ್ಲಿ ಬೆಳೆಯಲಾಗ್ತಾಯಿದೆ. ಮತ್ತು ನಮ್ಮ ಒಂದು ಏನು ರಾಜ್ಯದ GDPಗೆ ಕೂಡ ನಮ್ಮ ಮೈಸೂರು ಜಿಲ್ಲೆಯ ಏನು ಕೃಷಿ ಚಟುವಟಿಕೆಯಿಂದ ಹೋಗ್ತಾ ಇರುವಂಥ ಪಾಲು ಕೂಡ ನಮ್ಮ ಇಂಡಸ್ಟ್ರಿಯಲ್ ಸೆಕ್ಟಾರ್ ಶೇರ್ ಏನಿದೆ GDPನಲ್ಲಿ ರಾಜ್ಯ ಮಟ್ಟಕ್ಕೆ ನಮ್ಮ ಮೈಸೂರು ಜಿಲ್ಲೆಯಿಂದ, ಅದು ಕೃಷಿ ಈ ಒಂದು ಕೈಗಾರಿಕೆಗಿಂತ ಹೆಚ್ಚಿನ ಒಂದು ಪಾಲನ್ನು ಕೊಡ್ತಾ ಇದೆ. ಹಾಗಾಗಿ ಅದೇ ಹೇಳುತ್ತೆ ಕೃಷಿಗೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಎಷ್ಟು ಮಹತ್ವ ಇದೆ ಅನ್ನುವಂಥ ಅಂಶವನ್ನು ಸಾಬೀತುಪಡಿಸುತ್ತೆ. ಇಂತಹ ಕೃಷಿಯನ್ನು ಮಾಡುವಂತಹ ರೈತರ ಸಮಸ್ಯೆಗಳು ಯಾವೆಲ್ಲ ಕಂಡು ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅಂತ? ರೈತರಿಗೆ ತಮಗೆಲ್ಲ ಗೊತ್ತಿರೋ ಹಾಗೆ 2-3 ಪ್ರಮುಖವಾದ ಸಮಸ್ಯೆಗಳು ಬರ್ತದೆ. ಒಂದು, ಮಾರುಕಟ್ಟೆ. ಈಗ ಬೆಳೆದಂಥ ಬೆಳೆಗಳಿಗೆ ಸರಿಯಾದ ಮಾರುಕಟ್ಟೆ ಸಿಗೋದಿಲ್ಲ ಅನ್ನುವಂಥದ್ದು ರೈತರ ಬಹುದೊಡ್ಡ ಕೂಗು. ಮತ್ತು ಅದಕ್ಕೆ ಸರಿಯಾದ ದರ ನಿಗದಿ ಆಗಲ್ಲ ಅನ್ನೋದು. ಮತ್ತು ಎರಡನೇದು, ಕೃಷಿ ಕಾರ್ಮಿಕರು ಏನು ಲೇಬರ್ ಅಂತ ಏನು ಹೇಳ್ತೀವಿ, ಅಗ್ರಿಕಲ್ಚರ್ ಲೇಬರ್ಸ್, ಅದು ತುಂಬ ಸಮಸ್ಯೆ ಇದೆ ಇವತ್ತು. ಈಗೇನೆಂದರೆ ಕೃಷಿ ಕಾರ್ಮಿಕರ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗ್ತಾಯಿದೆ. ಕೃಷಿಯಲ್ಲಿ ತೊಡಗಿಸ್ಕೊಳ್ತಕ್ಕಂಥ ಕಾರ್ಮಿಕರ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ಮತ್ತು ಅದಕ್ಕೆ ಅನುಗುಣವಾಗಿ ನಮ್ಮ ಇಲಾಖೆ ಅಥವಾ ಸರ್ಕಾರಗಳು ಕೂಡ ಸಾಕಷ್ಟು ಪರ್ಯಾಯ ಮಾರ್ಗಗಳನ್ನು ಮಾಡ್ತಾ ಬಂದಿದ್ದಾವೆ. ಇದಕ್ಕೆ ಕೃಷಿ ಕಾರ್ಮಿಕರ ಸಮಸ್ಯೆ ನೀಗಿಸಲಿಕ್ಕೆ ಏನು ಯಂತ್ರೋಪಕರಣಗಳು, ಕೃಷಿ ಯಂತ್ರೋಪಕರಣಗಳನ್ನು ಸಹಾಯಧನದಲ್ಲಿ ನೀಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡ್ತಾ ಇದೆ. ಅದೇ ರೀತಿ ದರ ನಿಗದಿ ಬಗ್ಗೆ ಕೇಂದ್ರ ಸರ್ಕಾರ ಏನು ಸುಮಾರು ನಮ್ಮ 11 ಬೆಲೆ, ಇಲ್ಲಿ ನಮ್ಮ ಪ್ರಮುಖವಾಗಿ ಮೈಸೂರು ಜಿಲ್ಲೆಗೆ ಹೋಲಿಸ್ಕೊಳ್ಳೋದಾದರೆ ಏನು ಭತ್ತ ಮತ್ತು ರಾಗಿಗೆ ಬೆಂಬಲ ಬೆಲೆಯನ್ನು ಕೊಟ್ಟಿದೆ. ಸೊ ಹಾಗಾಗಿ ಕೆಲವೊಂದು ಸಮಸ್ಯೆಗಳಿಗೆ ಸ್ಪಂದನೆ ಆಗ್ತಾ ಇದೆ ಸರ್ಕಾರಗಳಿಂದ. ಮತ್ತು ರೈತರ ನಿರೀಕ್ಷೆ ಇನ್ನೂ ಹೆಚ್ಚಿನದಾಗಿದೆ. ಈಗ ಸಣ್ಣ ಮತ್ತು ಅತಿ ಸಣ್ಣ ರೈತರು ಕೂಡ ಇರ್ತಾರೆ. ಅವರ ಆದಾಯವನ್ನು ಹೆಚ್ಚಿಸಲು ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ? ಈಗ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೇ ಮೊದಲನೇ ಆದ್ಯತೆ ಕೊಡ್ತಾ ಇದ್ದೀವಿ. ಹಾಗಂತೇಳಿ ದೊಡ್ಡ ರೈತರನ್ನು ನಾವೇನು ಕಡೆಗಣಿಸೋದಾಗಲಿ ತಿರಸ್ಕಾರ ಮಾಡೋದಾಗಲಿ ಮಾಡ್ತಾ ಇಲ್ಲ. ಅವ್ರಿಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ. ಏಕೆಂದರೆ ಒಟ್ಟಾರೆ ಕೃಷಿ ಒಂದು ಉತ್ಪಾದಕತೆ ಅಥವಾ ಉತ್ಪಾದನೆಯಲ್ಲಿ ಎಲ್ಲರ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಅವರು ಅತಿ ಸಣ್ಣ ರೈತರಿರ್ಬೋದು ಅಥವಾ ದೊಡ್ಡ ರೈತರಿರ್ಬೋದು, ಎಲ್ಲರದ್ದು ಪಾಲಿರ್ತದೆ. ಬಟ್ ಅದ್ರ ಜೊತೆಗೆ ನಮ್ಮಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಒಂದು 85-90% ಸಣ್ಣ ಮತ್ತು ಅತಿ ಸಣ್ಣ ರೈತರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ಹೆಚ್ಚು ಒಂದು ಯೋಜನೆಗಳನ್ನು ರಾಜ್ಯ ಸರ್ಕಾರ ಕೂಡ ರೂಪಿಸಿದೆ. ಅದರಲ್ಲಿ ನಮ್ಮ ಇಲಾಖೆಯಿಂದ ಹೇಳೋದಾದರೆ ಬಿತ್ತನೆ ಬೀಜ ವಿತರಣೆ ಇರ್ಬೋದು, ಬಿತ್ತನೆ ಬೀಜ ಸಹಾಯಧನದಲ್ಲಿ ಬಿತ್ತನೆ ಬೀಜ ವಿತರಣೆ ಮಾಡ್ತಕ್ಕಂಥದ್ದು, ಮತ್ತು ಅದರ ಜೊತೆಗೆ ಕೃಷಿ ಯಂತ್ರೋಪಕರಣಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು ಸಹಾಯಧನದಲ್ಲಿ. ಅಂದರೆ ಈಗ 50% ಸಹಾಯಧನದಲ್ಲಿ ಸಾಮಾನ್ಯ ವರ್ಗದವರಿಗೆ, 90% ಸಹಾಯಧನದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರುಗಳಿಗೆ ಸಹಾಯಧನದಲ್ಲಿ ಈ ಒಂದು ಉಪಕರಣಗಳನ್ನು ವಿತರಣೆ ಮಾಡ್ತಾ ಇದ್ದೇವೆ. ಮತ್ತು ಅದೇ ರೀತಿ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ಸ್ಪ್ರಿಂಕ್ಲರು ಮತ್ತು ಡ್ರಿಪ್ಗಳನ್ನು, ಅವುಗಳನ್ನು ಇರ್ರೆಸ್ಪೆಕ್ಟಿವ್ ಆಫ್ ಕೆಟಗರಿ, ಅಂದರೆ ಏನು ವರ್ಗ ಯಾವುದು ಅಂತಿಲ್ಲ. ಅಂದರೆ ಸಾಮಾನ್ಯ ವರ್ಗ ಇರಲಿ, ಪರಿಶಿಷ್ಟ ಜಾತಿ ಇರಲಿ, ಪರಿಶಿಷ್ಟ ಪಂಗಡ ಇರಲಿ, ಎಲ್ರಿಗೂ ಕೂಡ 90% ಸಹಾಯಧನದಲ್ಲಿ
ಈ ಒಂದು ಸ್ಪ್ರಿಂಕ್ಲರ್ಗಳು ಮತ್ತು ಡ್ರಿಪ್ಪನ್ನು ನಾವು ಸಹಾಯಧನದಲ್ಲಿ ಒದಗಿಸ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಏನು ಒಣ ಪ್ರದೇಶಗಳಲ್ಲಿ ಅಂದರೆ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗಲಿ ಅಂತೇಳಿ ಕಳೆದ 3 ವರ್ಷಗಳಿಂದ ಏನು ಕೃಷಿ ಭಾಗ್ಯ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಅದರಲ್ಲೂ ಕೂಡ ಸಾಕಷ್ಟು ಅಂದರೆ ಇದರಲ್ಲಿ ಏನಪ್ಪ ವಿಶೇಷತೆ ಅಂದರೆ ಎಲ್ಲ ವರ್ಗಕ್ಕೂ 80% ಕೃಷಿ ಹೊಂಡ ತೆಗಿಲಿಕ್ಕೆ ಸಹಾಯಧನ ಇದೆ. ಅದೇ ರೀತಿ ಪಾಲಿಥಿನ್ ಲೈನಿಂಗ್ ಮಾಡ್ಕೊಳ್ಳಿಕ್ಕೆ ಕೂಡ ಸಹಾಯಧನ ಇದೆ. ಮತ್ತು ಡೀಸೆಲ್ ಪಂಪ್ ಸೆಟ್ಟು ಮತ್ತು ಸ್ಪ್ರಿಂಕ್ಲರು ಇವೆಲ್ಲದಕ್ಕೂ ಕೂಡ, ಆಮೇಲೆ ಬದು ನಿರ್ಮಾಣ ಇವೆಲ್ಲವಕ್ಕೂ ಕೂಡ ರೈತರಿಗೆ ಸಹಾಯಧನ ಸಿಗ್ತಾ ಇದೆ. ಅದ್ರ ಜೊತೆಗೇ ಮತ್ತು ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲೂ ಕೂಡ ಈಗ ನಾನು ಕೆಲವೊಂದು ಹೇಳಿದಂಥವು ಕೇಂದ್ರ ಪುರಸ್ಕೃತನೂ ಇದ್ದಾವೆ, ರಾಜ್ಯ ಪುರಸ್ಕೃತನೂ ಇದೆ. ಅವ್ರದ್ದು ಪಾಲಿರುತ್ತೆ, ರಾಜ್ಯದ ಪಾಲು ಕೂಡ ಇರ್ತದೆ, ಎರಡೂ ಸೇರಿ ಕೊಡ್ತಕ್ಕಂಥದ್ದು. ಅದೇ ರೀತಿ ಕೆಲವೊಂದು ಈ ಒಂದು ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ ಅಂತ ಇದೆ. ಅದರಲ್ಲಿ ನಾವು ಒಂದು ಏನು ಪ್ರಾತ್ಯಕ್ಷಿಕೆಗಳನ್ನು ಕೈಗೊಳ್ಳಲಿಕ್ಕೆ ರೈತರ ತಾಕುಗಳಲ್ಲಿ ಅದಕ್ಕೂ ಕೂಡ ಒಂದು ಪರಿಕರಗಳನ್ನು ಉಚಿತವಾಗಿ ಕೊಡ್ತಕ್ಕಂಥದ್ದನ್ನು ಮಾಡ್ತಾಯಿದ್ದೀವಿ. ಹೀಗೆ ಆಮೇಲೆ ಹಸಿರೆಲೆ ಬಿತ್ತನೆ ಬೀಜಗಳನ್ನು ಕೂಡ 75% ಸಹಾಯಧನದಲ್ಲಿ ನಾವು ಕೂಡ ಸಹಾಯಧನದಲ್ಲಿ ಕೊಡ್ತಾ ಇದ್ದೇವೆ. ಸರ್, ಈ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಅಂತ ಬಂದ್ರೆ ಇದರಲ್ಲಿ ಕಾಳಸಂತೆಯ ಮಾರಾಟ ಜಾಸ್ತಿ ಆಗಿರುವಂಥದ್ದು. ಇದನ್ನ ನಿರ್ವಹಣೆ ಮಾಡೋದಕ್ಕೆ ನೀವು ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀರಾ? ಬಿತ್ತನೆ ಬೀಜದ ಆ ರೀತಿ ಏನು ಸಮಸ್ಯೆ ಇಲ್ಲ. ನಿಮಗೆ ಬಿತ್ತನೆ ಬೀಜ ಈವನ್ ರಸಗೊಬ್ಬರದ್ದು ಕೂಡ ಬಿತ್ತನೆ ಬೀಜದ್ದು ಏನಂದರೆ ನಾವು ಕೆಲವೊಂದನ್ನು ರೈತ ಸಂಪರ್ಕ ಕೇಂದ್ರದಿಂದಲೇ ಸರಬರಾಜು ಮಾಡ್ತೀವಿ. ಸರ್ಕಾರಿ ಸಂಸ್ಥೆಗಳಾದ ಕರ್ನಾಟಕ ರಾಜ್ಯ ಬೀಜ ನಿಗಮನೇ ಪ್ರಮುಖವಾಗಿ ಬಿತ್ತನೆ ಬೀಜಗಳನ್ನು ಸರಬರಾಜು ಮಾಡುತ್ತೆ. ನಮ್ಮ ಪ್ರತಿ ಹೋಬಳಿಗೆ ಒಂದರಂತೆ ಇರುವಂಥ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಾವು ರಾಗಿ, ಭತ್ತ ಮತ್ತು ದ್ವಿದಳ ಧಾನ್ಯಗಳಾದಂಥ ಏನು ತೊಗರಿ, ಅಲಸಂದೆ, ಉದ್ದು, ಹೆಸರು ಇವುಗಳನ್ನು ಮತ್ತು ಮುಸ್ಕಿನ ಜೋಳ ಪ್ರೈವೇಟ್ ಹೈಬ್ರಿಡ್ಸ್ನೂ ಕೂಡ ನಮ್ಮ ಸಹಾಯಧನದಲ್ಲಿ ನಾವು ರೈತ ಸಂಪರ್ಕ ಕೇಂದ್ರದಿಂದ ಮಾರಾಟ ಮಾಡ್ತೀವಿ. ಇದರಲ್ಲಿ ಕಾಳಸಂತೆಯಿಂದ ಮಾರಾಟ ಮಾಡುವಂಥ ಪರಿಸ್ಥಿತಿ ಉದ್ಭವ ಆಗೋದಿಲ್ಲ. ಯಾಕೆಂದರೆ ನಾವು ರೈತ ಸಂಪರ್ಕ ಕೇಂದ್ರದಲ್ಲೂ ಕೊಡ್ತೀವಿ ಮತ್ತು ಹೊರಗಡೆ ಮಾರ್ಕೆಟಲ್ಲೂ ಕೆಲವು ರೈತರು ಖರೀದಿ ಮಾಡ್ತಾರೆ. ಈಗ ಹೈಬ್ರಿಡ್ಸ್ಗಳು ಕೆಲವೊಂದು ಭತ್ತದಲ್ಲಿ ಹೈಬ್ರಿಡ್ಸ್ಗಳು ನಮ್ಮಲ್ಲಿ ಎಂಪೆನಲ್ ಆಗಿರೋದಿಲ್ಲ. ಅಂಥ ಸಂದರ್ಭಗಳಲ್ಲಿ ರೈತರು ಹೊರಗಡೆ ತಗೊಳ್ತಾರೆ. ಮತ್ತು ನೀವು ಇನ್ನೊಂದು ಹೇಳ್ಬೇಕಂದ್ರೆ ಈ ಯಾವುದೇ ಬಿತ್ತನೆ ಬೀಜ ವಿತರಣೆ ಮಾಡಿದ್ರೂ ಕೂಡ ನಾವು ಅದು ಪ್ರೈವೇಟ್ ಅಂಗಡಿ ಇರ್ಬೋದು, ಖಾಸಗಿ ಮಾರಾಟಗಾರರು ಇರ್ಬೋದು, ಅಥವಾ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಯಾವ ದಾಸ್ತಾನುಗಳು ಯಾವಾಗ ಬರ್ತದೆ ರೈತರಿಗೆ ವಿತರಣೆ ಮಾಡಲಿಕ್ಕೆ ಏನು ಹಂಗಾಮಿಗೆ ಮುಂಚಿತವಾಗಿ, ಅಂಥ ಸಂದರ್ಭಗಳಲ್ಲಿ ನಾವು ಇವುಗಳ ಮಾದರಿಗಳನ್ನು ತೆಗೆದು ನಮ್ಮವೇ ನೋಟಿಫೈಡ್ ಲ್ಯಾಬ್ಗಳಿದ್ದಾವೆ, ಪ್ರಯೋಗಾಲಯಗಳು, ಅಲ್ಲಿಗೆ ಕಳಿಸಿ ಅವುಗಳ ಗುಣಮಟ್ಟವನ್ನು ಖಾತ್ರಿಪಡಿಸ್ಕೊಂಡು ನಂತರ ವಿತರಣೆ ಮಾಡ್ತೀವಿ. ಅದೇ ರೀತಿ ಈವನ್ ಖಾಸಗಿ ಮಾರಾಟಗಾರರಲ್ಲಿ ಲಭ್ಯ ಇರುವ ಬಿತ್ತನೆ ಬೀಜಗಳನ್ನು ಕೂಡ ನಾವು ಕೂಡ ಅವನ್ನು ಮಾದರಿಗಳನ್ನು ತೆಗಿತೀವಿ. ಸೊ ಹಾಗಾಗಿ ಈ ಸಮಸ್ಯೆ ಕಾಳಸಂತೆಯಲ್ಲಿ ಮಾರಾಟ ಮಾಡುವಂಥದ್ದು ಇಂಥದ್ದೆಲ್ಲ ಉದ್ಭವ ಆಗೋದಿಲ್ಲ. ಬಟ್ ಆದಾಗ್ಯೂ ಕೂಡ ರೈತರು ಕೂಡ ಕೆಲವೊಂದು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಮಾರಾಟಗಾರರು ಈಗ ನಮ್ಮ ಹತ್ರ ತಗೊಂಡ್ರೆ ಸರಿ, ಹೊರಗಡೆ ತಗೊಂಡಂಥ ಸಂದರ್ಭಗಳಲ್ಲಿ ಏನು ಬಿಲ್ಲನ್ನು ಇಟ್ಕೊಳ್ತಕ್ಕಂಥದ್ದು ಮತ್ತು ಬಿತ್ತನೆ ಮಾಡಿದ ನಂತರನೂ ಕೂಡ ಖಾಲಿ ಚೀಲ ಮತ್ತು ಸ್ವಲ್ಪ ಬೀಜ ಮತ್ತು ಅಲ್ಲಿ ಟ್ಯಾಗ್ಗಳಿರ್ತವೆ, ಸರ್ಟಿಫೈಡು ಮತ್ತು ಟ್ರೂತ್ಫುಲ್ ಲೇಬಲ್ ಅಂತ, ಆ ಪ್ರಮಾಣ ಪತ್ರಗಳನ್ನು, ಚೈಟಿಗಳನ್ನು ಇಟ್ಕೋಬೇಕಾಗ್ತದೆ. ಅಕಸ್ಮಾತ್ ಮುಂದೆ ಬೆಳೆ ಹಾನಿಯಾದಂಥ ಸಂದರ್ಭದಲ್ಲಿ ಅವುಗಳನ್ನು ನಾವು ಪರಿಹಾರ ಕೊಡಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಜೊತೆಗೆ ಇನ್ನೊಂದು ಹೇಳಿದ್ರಿ ರಸಗೊಬ್ಬರ ಕಾಳಸಂತೆ ಅನ್ನೋದಕ್ಕಿಂತ ಇದರಲ್ಲಿ ಕೆಲವೊಬ್ಬರು ಈ ಒಂದು ಬೇರೆ ಯಾವುದರಲ್ಲೂ ಇಲ್ಲ, ಯೂರಿಯಾದಲ್ಲಿ ಅದು ಯಾಕೆಂದರೆ ತಮಗೆ ಗೊತ್ತಿರ್ಬೋದು, ಯೂರಿಯಾ ಒಂದು ಮೂಟೆ 265 ರೂಪಾಯಿಗೆ ನಾವು ಮಾರಾಟ ಮಾಡ್ತೀವಿ ಸರ್ಕಾರದ ಬೆಲೆ. ಆದರೆ ಸರ್ಕಾರದ ಬೆಲೆ 1,500 ರೂಪಾಯಿ ಗಂಟ ಇರುತ್ತೆ ಅದ್ರದ್ದು ಒರಿಜಿನಲ್ ಕಾಸ್ಟು. ಅಂದರೆ ಸಬ್ಸಿಡಿ ಒಂದು ಬ್ಯಾಗಿಗೆ ಅಷ್ಟೇ 1200-300 ರೂಪಾಯಿ ಗಂಟ ಇರುತ್ತೆ, ಅದು ವೇರಿ ಆಗ್ತಾ ಇರ್ತದೆ. ಸೊ ಅಂಥ ಸಂದರ್ಭಗಳಲ್ಲಿ ಅದನ್ನು ನಾವು ಇಂಡಸ್ಟ್ರಿಯಲ್ ಪರ್ಪಸ್ಗೆ ಉಪಯೋಗಿಸಿದಾಗ ಅದರ ವ್ಯಾಲ್ಯೂ 2,000-2,500 ಇರ್ತದೆ ಒಂದು ಬ್ಯಾಗಿಗೆ. ಹಂಗಾಗಿ ಕೆಲವರು ದುಷ್ಟಶಕ್ತಿಗಳು ಕೆಲವೊಬ್ಬರು ಇನ್ವಾಲ್ವ್ ಆಗಿ ಈ ಒಂದು ರಸಗೊಬ್ಬರಗಳು ರೈತರಿಗೆ ಸಹಾಯಧನದಲ್ಲಿ ದೊರಕುವಂಥ ಯೂರಿಯಾ ರಸಗೊಬ್ಬರವನ್ನು ಇದು ಟೆಕ್ನಿಕಲ್ ಗ್ರೇಡ್ ಅಂದರೆ ಏನು ಈ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಏನು ಯೂಸ್ ಮಾಡ್ತಾರೆ ಅದಕ್ಕೆ ಹೆಚ್ಚಿನ ದರಕ್ಕೆ ಮಾರಾಟ ಮಾಡ್ಕೊಳ್ಳಿಕ್ಕೆ ಮಾರುವಂಥ ಪ್ರಯತ್ನಗಳು ನಡೆದಿದ್ದಾವೆ.
ಇದಕ್ಕೆ ನಾವು ಕೆಲವು ಕಡೆ ಸಾಕಷ್ಟು ರೈಡ್ ಮಾಡಿದ್ದೀವಿ. ಈಗ ಲಾಸ್ಟ್ ಇಯರು ನಾವು ನಂಜನಗೂಡಿನಲ್ಲಿ ಆ ರೀತಿ ಒಂದು ರೈತರಿಂದ ಮಾಹಿತಿ ಬಂದಾಗ ನಾವು ಅದನ್ನು ರೈಡ್ ಮಾಡಿದಾಗ ಒಂದು 2 ಲೋಡು ಫರ್ಟಿಲೈಸರ್ ಸಿಕ್ತು. ಅದು ಒಂದು ಲೋಡು ಆಲ್ರೆಡಿ ಕೇರಳ ಬಾರ್ಡ್ರ್ ದಾಟ್ಬಿಟ್ಟಿತ್ತು, ನಮ್ಮ ರಾಜ್ಯ ಬಾರ್ಡ್ರು. ಆವಾಗ ಅಲ್ಲೂ ಹೋಗಿ ಹಿಡಿದಂಥ ಸಂದರ್ಭನೂ ಉಂಟು. ಅದಾದ ನಂತರ ಮೊನ್ನೆ ಇತ್ತೀಚೆಗೆ ಈಗ ಒಂದು 15-20 ದಿವಸಗಳ ಹಿಂದೆ ಹುಣಸೂರಿನಲ್ಲಿ ಅಲ್ಲೂ ಒಬ್ಬರು ಯಾರೋ ಬಾತ್ಮೀದಾರರು ಹಿಂಗೆ ಮಾಹಿತಿ ಕೊಟ್ಟಂಥ ಸಂದರ್ಭಗಳಲ್ಲಿ ಅಲ್ಲೂ ಕೂಡ ಏನೋ ಒಟ್ಟು 4 ಲೋಡು ಸುಮಾರು 1319 ಬ್ಯಾಗ್ ಅಂತ ಕಾಣಿಸುತ್ತೆ. 1319 ಬ್ಯಾಗು. ಅಷ್ಟು ಬ್ಯಾಗ್ಗಳನ್ನು ರೀಬ್ಯಾಗ್ ಮಾಡಲಾಗ್ತಾ ಇತ್ತು, ಅಂದರೆ ಟೆಕ್ನಿಕಲ್ ಗ್ರೇಡ್ಗೆ, ಆಯಿತಾ. ಅದರ ಬೆಲೆ 2000-2500 ಇರುತ್ತೆ ಬ್ಯಾಗ್. ಇಲ್ಲಿ 365 ರೂಪಾಯಿ, 265 ರೂಪಾಯಿ. ಸೊ ಆ ರೀತಿ ದುರುಪಯೋಗ ಪಡಿಸ್ಕೊಳ್ಳುವಂಥ ಪ್ರಕರಣಗಳು ಅಲ್ಲಲ್ಲಿ ಕಂಡುಬಂದಂಥ ಸಂದರ್ಭಗಳಲ್ಲಿ ನಾವು ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಪಾತ್ರ ಎಷ್ಟಿದೆಯೋ ಅದಕ್ಕೆ ಪ್ರಮುಖವಾಗಿ ನಾವು ಏನು ಈ ಡೀಲರ್ಸ್ಗಳ ಅಸೋಸಿಯೇಷನ್ ಸಂಘದವರು ಏನಿದ್ದಾರೆ ಅವರು, ಮತ್ತು ಈ ರಸಗೊಬ್ಬರವನ್ನು ಪೂರೈಕೆ ಮಾಡುವಂಥ ಕಂಪನಿಗಳ ಪ್ರತಿನಿಧಿಗಳು, ಇವ್ರುಗಳಿಗೆಲ್ಲ ನಾವು ಮೊನ್ನೆ ಈಗ 4 ದಿವಸದ ಹಿಂದೆ ಒಂದು ಸಭೆಯನ್ನು ಕೂಡ ಮಾಡಿ ಡೀಲರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಗೌರವ ಅಧ್ಯಕ್ಷರನ್ನೆಲ್ಲ ಕರೆಸಿ ನೀವು ಡೀಲರ್ಗಳಿಗೆ ಎಚ್ಚರಿಕೆಯನ್ನು ಕೊಡಬೇಕು. ಯಾರೋ ಡೀಲರ್ಗಳು ಎಲ್ಲರೂ ಇಲ್ಲದೆ ಇರ್ಬೋದು, ಯಾರೋ ಕೆಲವರು ಇದರಲ್ಲಿ ಭಾಗವಹಿಸ್ದೇ ಆ ರೀತಿ ಮಾಡಲಿಕ್ಕೆ ಆಗೋದಿಲ್ಲ, ಯಾರೋ ಸರಬರಾಜು ಮಾಡಿರ್ತಾರೆ. ಅದಕ್ಕೆ ನಾವು ಅದನ್ನು ಒಂದು ತೀವ್ರ ರೀತಿಯಲ್ಲಿ ಖಂಡಿಸಿದ್ದೀವಿ ಮತ್ತು ತೀವ್ರ ರೀತಿಯಲ್ಲಿ ಅದನ್ನು ತೆಗೆದುಕೊಂಡಿದ್ದೀವಿ ಸೀರಿಯಸ್ ಆಗಿ. ಮತ್ತು FIR ಕೂಡ ಆಗಿದೆ. ಒಬ್ಬರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಬಟ್ ಇದರಲ್ಲಿ ಏನಂದರೆ, ಈ ಒಂದು ರಸಗೊಬ್ಬರ ಸರಬರಾಜುದಾರರು ಅವರು ಕೂಡ ಅವ್ರಿಗೆ ಮಾಹಿತಿಗಳು ಬಂದಂಥ ಸಂದರ್ಭದಲ್ಲಿ ನಮಗೆ ಕೊಡಬೇಕಂತ ಹೇಳಿದ್ದೀವಿ. ಮತ್ತು ಈ ಒಂದು ರಸಗೊಬ್ಬರ ಮಾರಾಟಗಾರರು, ಪರಿಕರ ಮಾರಾಟಗಾರರು ಏನಿದ್ದಾರೆ ಅವ್ರಿಗೆ ಗೊತ್ತೇ ಆಗ್ತದೆ, ಎಲ್ಲ ಅಕ್ಕಪಕ್ಕದಲ್ಲಿ ಯಾರೋ ಮಾಡ್ತಾ ಇದ್ದಾರೆ ಅನ್ನೋಂಥ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗ್ತದೆ. ಅಂಥ ಸಂದರ್ಭದಲ್ಲಿ ನಮಗೆ ನೀವು ಒಂದು ಮೌಖಿಕವಾಗಿ ದೂರು ಕೊಟ್ಟರೂ ಸಾಕು, ನಾವು ಅದಕ್ಕೆ ಕ್ರಮ ತಗೊಳ್ತೀವಿ ಅಂತ ಇದನ್ನು ಒಂದು ವಿಷಯವನ್ನು ಅವರ ಗಮನಕ್ಕೆ ತಂದಿದ್ದೇವೆ. ಆ ರೀತಿಯಾಗಿ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಬಟ್ ಇದು ಯೂರಿಯಾ ಒಂದರಲ್ಲಿ ಮಾತ್ರ ಈ ರೀತಿ ಆಗ್ತಾ ಇದೆ. ಬೇರೆ ಯಾವುದೇ ರಸಗೊಬ್ಬರಗಳಿಗೆ ಸಮಸ್ಯೆನೂ ಇಲ್ಲ, ಕೊರತೆನೂ ಇಲ್ಲ, ಯಾವುದೂ ಇಲ್ಲ. ಮತ್ತು ಯೂರಿಯಾಗೂ ಏನು ಕೊರತೆ ಇಲ್ಲ. ಬಟ್ ದುರುಪಯೋಗ ಆಗುವಂಥ ಪ್ರಕರಣಗಳು ಈಗ ನಮಗೆ ಕಣ್ಣು ಮುಂದೆನೇ 2 ಕಂಡು ಬಂದಿದ್ದಾವೆ. ಸೊ ಆ ರೀತಿ ಆಗದಂಗೆ ತಡೆಗಟ್ಟಬೇಕಾದದ್ದು ನಮ್ಮ ಮತ್ತು ಎಲ್ಲರ ಕರ್ತವ್ಯ. ಹಾಗಾಗಿ ಈ ದಿಶೆಯಲ್ಲಿ ನಾವು ಕೂಡ ಕೆಲಸ ಮಾಡ್ತಾ ಇದ್ದೇವೆ. ಸರ್, ಇನ್ನು ರೈತ ಸಂಪರ್ಕ ಕೇಂದ್ರದ ವಿಚಾರಕ್ಕೆ ಬಂದರೆ, ರೈತ ಸಂಪರ್ಕ ಕೇಂದ್ರದಲ್ಲಿ ಯಾವೆಲ್ಲ ಸವಲತ್ತುಗಳನ್ನು ರೈತರಿಗೆ ನೀಡಲಾಗ್ತಾ ಇದೆ? ಈಗ ರೈತ ಸಂಪರ್ಕ ಕೇಂದ್ರಗಳು ತಮ್ಗೆ ಗೊತ್ತಿರಬೇಕು, ಹೋಬ್ಳಿಗೆ ಒಂದಿದ್ದಾವೆ. ನಮ್ಮ ಮೈಸೂರು ಜಿಲ್ಲೆಯಲ್ಲಿ 33 ಹೋಬಳಿಗಳಿದ್ದಾವೆ. 33 ಹೋಬಳಿನಲ್ಲಿ ಪ್ರತಿ ಹೋಬಳಿಲಿ ಒಂದು ರೈತ ಸಂಪರ್ಕ ಕೇಂದ್ರಗಳು ಇದ್ದಾವೆ. ಇದು ಏನಂದರೆ, ಅಲ್ಲಿ ನಮಗೆ ಎಲ್ಲ ಪರಿಕರಗಳನ್ನು ನಾವು ಏನು ನಮ್ಮ ಇಲಾಖೆಯಿಂದ ಕೊಡ್ತಕ್ಕಂಥ ಪರಿಕರಗಳನ್ನು, ಕೆಲವೊಂದು ಯಂತ್ರೋಪಕರಣಗಳನ್ನು ತಾಲೂಕು ಮಟ್ಟದಲ್ಲಿ ಕೊಡ್ತಾರೆ ಒಂದೊಂದು ಸಲ. ಅದು ಹೊರತುಪಡಿಸಿದ್ರೆ ಎಲ್ಲ ಪರಿಕರಗಳನ್ನು ನಮ್ಮ ಹೋಬಳಿ ಮಟ್ಟದಲ್ಲೇ ಕೊಡ್ತಕ್ಕಂಥದ್ದು. ಬಿತ್ತನೆ ಬೀಜ ಆಗಿರ್ಬೋದು, ಮತ್ತು ಜೈವಿಕ ಗೊಬ್ಬರಗಳಿರ್ಬೋದು, ಕೀಟನಾಶಕಗಳು ಅಥವಾ ಪೀಡೆನಾಶಕಗಳಿರ್ಬೋದು, ಮತ್ತು ಜಿಂಕ್ ಸಲ್ಫೇಟ್ ಕೊಡ್ತೀವಿ, ಆಮೇಲೆ ಬೋರ್ಯಾಕ್ಸನ್ನು ಕೊಡ್ತೀವಿ, ಮತ್ತು ಸುಮಾರು ಹಲವಾರು ಕೆಮಿಕಲ್ಸ್ಗಳನ್ನು ಕೊಡ್ತೀವಿ. ಅವು ಶಿಲೀಂಧ್ರನಾಶಕ ಇರ್ಬೋದು, ಪೀಡೆನಾಶಕ ಇರ್ಬೋದು, ಇಂಥವೆಲ್ಲ ಕೆಮಿಕಲ್ಗಳನ್ನು ಕೂಡ ಕೊಡ್ತೀವಿ. ಅದ್ರ ಜೊತೆಗೆ ಈ ಉಪಕರಣಗಳಿಗೆ ಮತ್ತು ಸೂಕ್ಷ್ಮ ನೀರಾವರಿ ಘಟಕಗಳು ಎಲ್ಲವಕ್ಕೂ ಅರ್ಜಿ ಅಲ್ಲೇ ಹಾಕಬೇಕು. ಅದೇ ಮೂಲ. ಹೋಬಳಿ ಲೆವೆಲ್ಲೇ ಮಿನಿಮಮ್ ನಮ್ಮ ಇದು. ಅಲ್ಲೇ ಅರ್ಜಿಗಳನ್ನು ಹಾಕಬೇಕು, ಅವರು ಅಲ್ಲಿಂದನೇ ಸವಲತ್ತುಗಳನ್ನು ಪಡಿಬೇಕು. ಸೊ ಹಾಗಾಗಿ ನಾವು ಏನು ಎಲ್ಲ ಉಪಕರಣಗಳು ಅಥವಾ ಯಂತ್ರೋಪಕರಣಗಳಿರ್ಬೋದು, ಈವನ್ ಕೃಷಿ ಭಾಗ್ಯಕ್ಕೆ ಅರ್ಜಿ ಹಾಕೋದು ಇರ್ಬೋದು, ಎಲ್ಲ ಹೋಬಳಿ ಮಟ್ಟದಲ್ಲೇ ಆಗೋದ್ರಿಂದ ಈವನ್ ಸ್ಯಾಂಕ್ಷನ್ ಆರ್ಡರ್ಗಳು ಅಂದರೆ ಒಂದು ಅನುಮೋದನೆಯನ್ನು ಸಹಾಯಕ ಕೃಷಿ ನಿರ್ದೇಶಕರು ತಾಲೂಕು ಮಟ್ಟದಲ್ಲಿ ಕೊಟ್ಟರೂ ಕೂಡ ಪ್ರತಿಯೊಂದು ಕೂಡ ಹೋಬಳಿ ಮಟ್ಟದಲ್ಲೇ ನಡೀತದೆ. ಇನ್ನು ಅತಿವೃಷ್ಟಿ ಅನಾವೃಷ್ಟಿ ಸಂದರ್ಭದಲ್ಲಿ ರೈತರಿಗೆ ಪರಿಹಾರವನ್ನು ಹೇಗೆ ಒದಗಿಸ್ತಾರೆ ಅಂತ? ಈಗ ನೋಡಿ, ಅತಿವೃಷ್ಟಿ ಅನಾವೃಷ್ಟಿ ಅನ್ನೋಂಥ ಸಂದರ್ಭ ಬಂದಾಗ ಬರ ಅಥವಾ ಹೆಚ್ಚಿನ ಪ್ರವಾಹಗಳು, 2 ಆಸ್ಪೆಕ್ಟ್ ಇದೆ ಇಲ್ಲಿ, 2 ವಿಷಯಗಳು. ಒಂದು ಏನಪ್ಪ ಅಂತ ಅಂದರೆ, ಬರ ಪರಿಹಾರದಲ್ಲೂ ಕೂಡ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದ ನಿಯಮಾನುಸಾರ ಬರ್ತದೆ. ಕೆಲವೊಮ್ಮೆ ರಾಜ್ಯ ಸರ್ಕಾರ ಕೂಡ ಕೇಂದ್ರ ಸರ್ಕಾರ ಏನು ನಿಗದಿ ಮಾಡಿದೆ ಅನುದಾನ, ಅದಕ್ಕಿಂತ ಹೆಚ್ಚಿನ ಅನುದಾನವನ್ನು ಕೂಡ 1 ಹೆಕ್ಟೇರ್ಗೆ ಸೇರಿಸಿ ಕೊಟ್ಟಿರುವಂಥ ಹಲವಾರು ಉದಾಹರಣೆಗಳಿದ್ದಾವೆ. ಈಗ ಕಳೆದ ವರ್ಷ ಕೂಡ ಅದೇ ರೀತಿ ಮಾಡಿದ್ರು.
ಬಟ್ ಇಲ್ಲಿ ಏನಾಗ್ತದೆ, ಬೆಳೆ 33%ಕ್ಕಿಂತ ಹೆಚ್ಚು ನಷ್ಟವನ್ನು ಕಂಡಂಥ ಸಂದರ್ಭಗಳಲ್ಲಿ ಇದು ಆಗ್ತದೆ. ಆಮೇಲೆ ಬರ ಪರಿಹಾರ ಅಂದರೆ ಮಳೆನೇ ಬೀಳದೇ ಇದ್ದಾಗ, ಕನ್ಸಿಕ್ಯೂಟಿವ್ ಆಗಿ 4 ವಾರಗಳು ಮಳೆ ಬೀಳದೇ ಇದ್ದಾಗ, ಡ್ರೈ ಸ್ಪೆಲ್ ಇದ್ದಾಗ 6 ವಾರಗಳು 4 ವಾರಗಳು ಅದನ್ನು ನೋಡಿ ಅದಕ್ಕೆ ಒಂದು ಡ್ರಾಟನ್ನು ಅಂದರೆ ಬರನ ಡಿಕ್ಲೇರ್ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಇದೆ, ಅವರು ಮಾಡ್ತಾರೆ. ಸೊ ಅದು ಮಾಡಾದ ಮೇಲೆ ನಾವು ಮತ್ತು ರೆವಿನ್ಯೂ ಇಲಾಖೆಯವರು ಈಗ ಕೃಷಿ ಸಂಬಂಧಿತ ಬೆಳೆಗಳಿಗೆ ಕೃಷಿ ಇಲಾಖೆ ಹಾಗೂ ಕಂದಾಯ ಇಲಾಖೆಯವರು ಜಂಟಿ ಸರ್ವೆ ಮಾಡಿ ಅದನ್ನು ನಾವು ಆನ್ಲೈನಲ್ಲಿ ಫೀಡ್ ಮಾಡಿದ್ಮೇಲೆ ನೇರವಾಗಿ ರೈತನ ಖಾತೆಗೆ ಹಣ ಹೋಗ್ತದೆ, ಈ ಅತಿವೃಷ್ಟಿ ಅಥವಾ ಅನಾವೃಷ್ಟಿ. ಇನ್ನೂ ಒಂದು ವಿಷಯ ಏನಪ್ಪ ಇಲ್ಲಿ ಅಂದರೆ, ತಾವೆಲ್ಲ ಕೇಳಿರೋ ಹಾಗೆ ಬೆಳೆ ವಿಮೆ ಇದೆ. KRS PMFBY ಅಂತ, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ, ಇದು ಬೆಳೆ ವಿಮೆ ಯೋಜನೆ. ಸೊ ಇದು ಪ್ರತಿ ಮುಂಗಾರು ಹಿಂಗಾರು ಬೇಸಿಗೆಗಳಲ್ಲಿ ಬೆಳೆಗಳಿಗೆ ವಿಮೆಯನ್ನು ಕಟ್ಟಿಸ್ಕೊಳ್ಳಿಕ್ಕೆ ಕಂತನ್ನು ಕಟ್ಟಿದ್ರೆ ರೈತರು ಅದರಲ್ಲಿ ಏನಾಗ್ತಾ ಇದೆ, ನಮ್ಮ ರೈತರಿಗೆ ಇನ್ನೂ ಕಾನ್ಸೆಪ್ಟ್ ಹೆಂಗಿದೆ ಅಂದರೆ, ನಾವೀಗ ಬೆಳೆ ವಿಮೆ ಕಟ್ಟಿದ್ರೆ ನಮಗೆ ದುಡ್ಡು ಬರಬೇಕು ಅನ್ನುವ ಕಾನ್ಸೆಪ್ಟ್ ಇದೆ. ಈಗ ಇನ್ಶೂರೆನ್ಸ್ ಮಾಡಿಸಿದ್ರೆ, ಯಾರು ಲೈಫ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಅವ್ನು ಸತ್ರಲ್ವ ದುಡ್ಡು ಬರೋದು, ಅದೇ ಕಾನ್ಸೆಪ್ಟ್ ಇಲ್ಲೂ. ಈಗ ಬೆಳೆ ವಿಮೆ ಮಾಡಿಸಿದ್ರೆ ಬೆಳೆ ಹಾಳಾದ್ರೆ ಬರ್ತದೆ. ಸದ್ಯಕ್ಕೆ ನಾವು ಏನು ಅನ್ಕೋಬೇಕು, ನಾವು ರೈತರಿಗೂ ಅದೇ ಹೇಳೋದು, ನಾವು ತಿಳುವಳಿಕೆ, ನಮಗೆ ಇನ್ಶೂರೆನ್ಸ್ ಬರದೇ ಇದ್ರೂ ಪರವಾಗಿಲ್ಲ, ಬೆಳೆ ಹಾಳಾಗೋದು ಬೇಡ ಅನ್ನೋದು ಮನಸ್ಸಿನಲ್ಲಿ ಇರಬೇಕು ಮೊದಲನೇದು. ಆಮೇಲೆ ಹಂಗಾದ್ರೆ ಯಾಕೆ ಕಟ್ಟಬೇಕು ಬೆಳೆ ವಿಮೆನ, ಅದು ಪ್ರಶ್ನೆ ಅವ್ರದ್ದು ಅಲ್ವಾ. ಆಗಿದ್ದಾಗ ಏನಾಗುತ್ತೆ ಅಂದರೆ, ಈಗ ನೋಡಿ 10 ವರ್ಷ ಅಥವಾ ಒಂದು 6 ವರ್ಷದಲ್ಲಿ ಯಾವುದೋ ಒಂದು ವರ್ಷ ಸಮಸ್ಯೆ ಆಗ್ತದೆ. ನಾವು ಕಟ್ಟೋದಾದರೂ ಎಷ್ಟು ಪ್ರೀಮಿಯಮ್ಮು ಸ್ಮಾಲ್ ಕ್ವಾಂಟಿಟಿ ಇರುತ್ತೆ, 2% 4%, ಮಿಕ್ಕದ್ದನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಕಟ್ತವೆ, ಆಯಿತಾ. ಹಂಗಾದಾಗ ನಮಗೆ ಒಂದು 250-300 ರೂಪಾಯಿ, ಮ್ಯಾಕ್ಸಿಮಮ್ 400 ರೂಪಾಯಿವರೆಗೂ ಇದೆ ಒಂದು ಎಕರೆಗೆ ಏನು ವಿಮಾ ಮೊತ್ತ, ವಿಮಾ ಕಂತು, ನಾಟ್ ಮೊತ್ತ, ವಿಮಾ ಕಂತು ಅಲ್ವಾ. ಅದನ್ನು ನಾವು ಅಷ್ಟನ್ನು ನಮ್ಮ ಒಂದು ಪ್ಯಾಕೇಜಲ್ಲಿ, ನಮ್ಮ ಒಂದು ಕಾಸ್ಟ್ ಆಫ್ ಕಲ್ಟಿವೇಷನ್ ಅಂತ ಏನಂತೀವಿ, ಬೇಸಾಯದ ವೆಚ್ಚ, ಅದರಲ್ಲಿ ಸೇರಿಸ್ಕೊಂಡು ನಾವು ಅದನ್ನು ಒಂದು 300-400 ರೂಪಾಯಿನ ನಾವು ಬರ್ಸಿದ್ರೆ, ಯಾವತ್ತೋ ಒಂದು ದಿವಸ, ಈಗ ನಿಮಗೊಂದು 4 ವರ್ಷ ಅಂತ ಇಟ್ಕೊಳ್ಳಿ, 5 ವರ್ಷ ಇಟ್ಕೊಳ್ಳಿ, 5 ವರ್ಷದಲ್ಲಿ ನೀವು ಪ್ರತಿ ವರ್ಷ 400 ರೂಪಾಯಿ ಕಟ್ತಾ ಇದ್ದೀರಿ ಅಂದರೆ ಎಷ್ಟು, 2,000 ರೂಪಾಯಿ ಆಯಿತು 5 ವರ್ಷಕ್ಕೆ ಅಲ್ವಾ. 5 ವರ್ಷಕ್ಕೆ 2,000 ರೂಪಾಯಿ. ಆ 400 ರೂಪಾಯಿ ಕಟ್ಟುವಂಥ ಬೆಳೆಗೆ ವಿಮಾ ಮೊತ್ತ ಕನಿಷ್ಠ ಪಕ್ಷ 15,000-20,000 ರೂಪಾಯಿನ ಮೇಲೆ ಇರ್ತದೆ. ಅದು ನಾನು ಕನಿಷ್ಠ ಹೇಳ್ತಾ ಇರೋದು, 30,000ವರೆಗೂ ಇರ್ತದೆ, 30-40 ಸಾವಿರ ಇರ್ತದೆ. ನಿಮಗೆ ಒಂದು ವರ್ಷ ಯಾವಾಗಲೂ ಫೇಲಾಗಿ ಆ ಮೊತ್ತ ಬಂದರೆ ಒಂದು 25,000 ಅಂತೂ ಕನಿಷ್ಠ ಬರ್ತದೆ. ನೀವಿಲ್ಲಿ ವೆಚ್ಚ ಮಾಡಿರೋದು 2,000. ಆ ರೀತಿ ಯೋಚನೆ ಮಾಡಿ ವಿಮಾ ಮೊತ್ತವನ್ನು, ವಿಮಾ ಕಂತನ್ನು ಯಾವಾಗಲೂ ನಾವು ಈ ಬೇಸಾಯ ವೆಚ್ಚದಲ್ಲೇ ಸೇರಿಸ್ಕೊಂಡು ಕಟ್ಟುವಂಥ ಪ್ರವೃತ್ತಿ ಯಾವಾಗ ರೈತರಿಗೆ ಬರ್ತದೆ, ಅಂಥ ಸಂದರ್ಭದಲ್ಲಿ ಇದು ಸಕ್ಸಸ್ ಆಗ್ತದೆ, ಆಯಿತಾ. ಅದು ನಾವು ರೈತರಲ್ಲಿ ಕೇಳ್ಕೊಳ್ಳೋದಷ್ಟೇ, ಅದು ಬರ್ತದೋ ಹೋಗ್ತದೋ ಕಟ್ಟಿ ನೀವು. ಎಲ್ಲರೂ ಸಾಮೂಹಿಕವಾಗಿ ಆ ರೀತಿ ಮಾಡಿದಂಥ ಸಂದರ್ಭದಲ್ಲಿ ಅನುಕೂಲ ಆಗ್ತದೆ. ಸರ್, ಇನ್ನು ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ನಡುವೆ ಸಮನ್ವಯ ಹೇಗೆ ಬೆಸೆಯೋದು ಅಂತ? ಈಗ ಸಮನ್ವಯ ಅಂದರೆ ತೋಟಗಾರಿಕೆಗೆ ನಮಗೆ ಈಗ ಪ್ರಮುಖವಾಗಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳು, ಕೃಷಿ ಇಲಾಖೆ ಅಧಿಕಾರಿಗಳು, ರೇಷ್ಮೆ ಇಲಾಖೆ ಅಧಿಕಾರಿಗಳು ಎಲ್ಲರೂ ಅಲ್ಲೇ ಕೂರಬೇಕು ಅನ್ನುವಂಥದ್ದು ವ್ಯವಸ್ಥೆ ಇರ್ತಕ್ಕಂಥದ್ದು. ಅವರು ಈಗ ಏನಾಗುತ್ತೆ, ಸಿಬ್ಬಂದಿ ಕೊರತೆ ಇವೆಲ್ಲ ಸಮಸ್ಯೆಗಳಿರ್ತವೆ, ಹಂಗಾಗಿ ಸ್ವಲ್ಪ ಸಮಸ್ಯೆ ಆಗಿರ್ತದೆ. ಈಗ ನೋಡಿ, ನಮ್ಮಲ್ಲೇ ಏನಾಗಿದೆ, ಈಗ ನಮ್ಮ ಮೈಸೂರು ಜಿಲ್ಲೆಯಲ್ಲೇ ನಮ್ಮಲ್ಲಿ ಗ್ರಾಸ್ ರೂಟ್ ಲೆವೆಲ್ ವರ್ಕರ್ ಅಂದರೆ ತಳ ಹಂತದ ಅಧಿಕಾರಿಗಳು 92 ಜನ ಇರಬೇಕು. ಅಪ್ರೂವ್ಡ್ ಸ್ಯಾಂಕ್ಷನ್ಡ್ ಪೋಸ್ಟು 92 ಜನ, 92ಕ್ಕೆ 0, ಒಬ್ಬರೂ ಇಲ್ಲ, ಆಯಿತಾ. ಈಗೇನೋ ರೆಕ್ರೂಟ್ಮೆಂಟ್ ನಡೀತಾ ಇದೆ, ಅದಾದರೆ ನಮಗೆ ಸ್ವಲ್ಪ ಅನುಕೂಲ ಆಗ್ತದೆ. ಅಂದರೆ ಹಂಗಿದ್ದಾಗ ಏನಾಗ್ತದೆ, ಅಲ್ಲಿ ಅವೈಲಬಿಲಿಟಿ ಸ್ವಲ್ಪ ಕಡಿಮೆ ಆಗ್ತದೆ. ಬಟ್ ಅದಕ್ಕೆ ಪರ್ಯಾಯವಾಗಿ ಸರ್ಕಾರನೂ ಕೂಡ ಈ ಆತ್ಮ ಅಂತ ಒಂದು ಯೋಜನೆಯಡಿ, ಕೇಂದ್ರ ಸರ್ಕಾರದ ಯೋಜನೆಯಡಿ ಆತ್ಮ ಸಿಬ್ಬಂದಿಗಳು ಅಂತ ಅವರು ಕೂಡ BSc AG ಮತ್ತು ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಮಾಡಿರುವಂಥ ಸಿಬ್ಬಂದಿಗಳನ್ನು ಒಬ್ಳಿಗೊಬ್ಬರನ್ನು ಅಪಾಯಿಂಟ್ ಮಾಡಿದ್ದಾರೆ ಟೆಂಪ್ರರಿಯಾಗಿ. ಅವರು ಕೂಡ ಅವರ ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಆ ರೀತಿ ತೋಟಗಾರಿಕೆ ಮತ್ತು ಜಿಲ್ಲಾ ಮಟ್ಟದಲ್ಲಿ CEO ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಕೋಆರ್ಡಿನೇಷನ್ ಸಭೆಗಳು ನಡೀತಾ ಇರ್ತವೆ. ಸೊ
ಹಾಗಾಗಿ ಇದೇನಿಲ್ಲ, ಬಟ್ ಅದು ರೈತರ ಬೇಡಿಕೆ ಏನು ಅಂದರೆ ಎಲ್ಲ ಒಂದೇ ಸೂರಿನಡಿ ಇರಬೇಕು ಅಂತ. ರೇಷ್ಮೆ, ತೋಟಗಾರಿಕೆ, ಕೃಷಿ ಮೊದಲು ಹಂಗೆ ಇದ್ದದ್ದಂತೆ, ನಮಗೆ ಗೊತ್ತಿಲ್ಲ. ನಾವು ಇಲಾಖೆಗೆ ಸೇರುವ ಮುನ್ನ ತುಂಬ ಹಿಂದೆ ಅಗ್ರಿಕಲ್ಚರ್, ಆರ್ಟಿಕಲ್ಚರ್, ಸೆರಿಕಲ್ಚರ್, ಈವನ್ ವೆಟರ್ನರಿ ಆಲ್ಸೋ ಅಂಡರ್ ಸೇಮ್ ಅಂಬ್ರೆಲ್ಲಾ ಅಂತ. ಬಟ್ ಈಗೆಲ್ಲ ಬೇರೆ ಬೇರೆ ಆಗಿದ್ದಾವೆ. ಬಟ್ ಅದು ರೈತರು ಏನು ಅಂದರೆ ನಾವು ಒಂದು ಕಡೆ ಬಂದರೆ ಎಲ್ಲನೂ ಒಂದೇ ಕಡೆ ಸಿಗಬೇಕು ಅನ್ನೋದು ಅವರ ಬೇಡಿಕೆ ಇದೆ. ಸರ್, ಇನ್ನು ಕೃಷಿ ಇಲಾಖೆಯಲ್ಲಿ ಪಾರದರ್ಶಕತೆ ಕಾಪಾಡಿಕೊಳ್ಳೋದಕ್ಕೆ ಮತ್ತೆ ಭ್ರಷ್ಟಾಚಾರವನ್ನು ತಡೆಗಟ್ಟಲು ಕಂಡು ಬಂದಲ್ಲಿ ತಡೆಗಟ್ಟಲು ಯಾವ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಅಂತ? ಈಗ ನೋಡಿ, ಭ್ರಷ್ಟಾಚಾರ ಅಂದರೆ ನಮ್ಮ ಇಲಾಖೆಯಲ್ಲಿ ನಾವು ರೈತರಿಗೆ ಹತ್ರ ಇರುವಂಥ ಇಲಾಖೆ. ನಮಗೆ ಏನಾದರೂ ಒಂದು ಕಂಪ್ಲೇಂಟ್ ಬಂದರೆ ರೈತರ ಕಡೆಯಿಂದ, ಹಂಗೇನಾರ ಆದಂಥ ಸಂದರ್ಭ ಖಂಡಿತ ರೈತರು ಕಂಪ್ಲೇಂಟ್ ಮಾಡ್ತಾರೆ ಅಲ್ವಾ. ಅಂಥ ಸಂದರ್ಭದಲ್ಲಿ ನಾವು ಯಾವುದೇ ಒಂದು ಮುಲಾಜಿಲ್ಲದೆ ಕ್ರಮ ತಗೊಳ್ತೀವಿ. ಬಟ್ ಈಗ ನಾನು ಬಂದು ಹತ್ತತ್ರ 1.5 ವರ್ಷ ಆಯಿತು. ಬಟ್ ಆ ರೀತಿಯ ಇದು ಯಾವುದೇ ಕಂಪ್ಲೇಂಟ್ಸ್ ಬಂದಿಲ್ಲ. ಮತ್ತು ಜೊತೆಗೆ ನಾವು ಪ್ರತಿ ಏನು ರೈತ ಸಂಪರ್ಕ ಕೇಂದ್ರಗಳಿಗೆ ಅನಿರೀಕ್ಷಿತ ಭೇಟಿ ಕೊಡ್ತಕ್ಕಂಥದ್ದು, ತಾಲೂಕುಗಳಿಗೆ ಅನಿರೀಕ್ಷಿತ ಭೇಟಿ ಕೊಡ್ತಕ್ಕಂಥದ್ದು, ಆಮೇಲೆ ಪ್ರತಿ ವಾರ ಸಭೆಗಳಿರ್ತದೆ. ನಮ್ಮ ಕಮಿಷ್ನರ್ ಅವರೇ ಈಗ ಇವತ್ತು ಕೂಡ ಸಭೆ ಇದೆ 4:15. ಹಾಗಾಗಿ ಪ್ರತಿ ವಾರಕ್ಕೂ ಒಂದು ಕಮಿಷ್ನರಿಂದ ಸಭೆ ಇರುತ್ತೆ. ಆವಾಗ ನಾವು ಸೂಕ್ತ ನಿರ್ದೇಶನಗಳನ್ನು ಕೊಡ್ತಾ ಇರ್ತೀವಿ, ಮಾನಿಟ್ರ್ ಮಾಡ್ತಾ ಇರ್ತೀವಿ. ಆ ರೀತಿ ಯಾವುದು ಜರುಗದ ಹಾಗೆ ಕ್ರಮವನ್ನು ಕೈಗೊಂಡಿದ್ದೀವಿ. ಮತ್ತು ಆದಷ್ಟು ನಮ್ಮ ಇಲಾಖೆಯಲ್ಲಿ ಅಂಥ ಸಂದರ್ಭಗಳು ಬರೋದಿಲ್ಲ. ಯಾಕೆಂದರೆ ರೈತರ ಜೊತೆ ನೇರ ಒಡನಾಟ ಇರೋದ್ರಿಂದ ನಮಗೇನಾಗಿರುತ್ತೆ, ಯಾವುದೂ ಗಲಾಟೆ ಇಲ್ಲದೆ ರೈತರು ಅಲ್ಲಿ ಏನು ನಮಗೆ ಸರ್ಕಾರ ಏನು ನಿಗದಿಪಡಿಸಿರುತ್ತೆ ಅಷ್ಟು ಹಣ ಕೊಟ್ಟು ತಗೊಂಡು ಹೋದರೆ ಸಾಕು. ನಮ್ಗೆ ಯಾವುದೂ ಆ ರೀತಿ ಇದು ಇರೋದಿಲ್ಲ, ಆಯಿತಾ, ಸಮಸ್ಯೆಗಳು ಇರೋದಿಲ್ಲ. ಸರ್, ಇನ್ನು ಸಾಯಿಲ್ ಹೆಲ್ತ್ ಕಾರ್ಡ್ ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಸಾಯಿಲ್ ಹೆಲ್ತ್ ಕಾರ್ಡು, ಈಗ ನೋಡಿ, ಸಾಯಿಲ್ ಹೆಲ್ತ್ ಕಾರ್ಡ್ ಇಟ್ ಈಸ್ ವೆರಿ ಗುಡ್ ಸ್ಕೀಮ್. ನೋಡಿ, ಏನು ಮಾಹಿತಿ ಕೊರತೆ ಅಂದರೆ ಈಗ ಏನಾಗ್ತದೆ, ನಮ್ಮವು ಈಗ ಸರ್ಕಾರದ ಕಡೆಯಿಂದನೂ ಕೆಲವೊಂದು ಕ್ರಮಗಳಾಗಬೇಕು ಮತ್ತು ನಮ್ಮ ರೈತರಿಂದನೂ ಕೆಲವೊಂದು ಕ್ರಮಗಳಾಗಬೇಕು. ಈಗ ಅವರು ರೈತರ ಬೇಡಿಕೆ ಏನಪ್ಪ ಅಂದರೆ ಪ್ರತಿ ತಾಲೂಕಿಗೊಂದು ಮಣ್ಣು ಪರೀಕ್ಷಾ ಕೇಂದ್ರಗಳು ಮಾಡಿ. ನಾವೀಗ ಹಳ್ಳಿಯಿಂದ ತಗೊಬಂದು ನಿಮ್ಮ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟ್ರಿಗೆ ಕೊಡೋಕ್ಕಾಗುತ್ತಾ ಮಣ್ಣನ್ನು ಪರೀಕ್ಷೆ ಮಾಡಲಿಕ್ಕೆ? ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತವೆ ಮತ್ತು ನಮಗೆ ಸಮಯ ಹೆಚ್ಚು ತಗೊಳುತ್ತೆ ಅನ್ನೋದು ಅದು ಕರೆಕ್ಟ್ ಇದೆ. ಅದು ಈಗ ಏನಾಗಿದೆ, ಈಗ ಮೈಸೂರು ನಮ್ಮಲ್ಲಿ ಈಗ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಇಲಾಖೆಯಿಂದ ಒಂದಿದೆ, ಆಮೇಲೆ ತೋಟಗಾರಿಕೆ ಇಲಾಖೆಯಿಂದ 2 ಇದೆ, ಆಮೇಲೆ ನಮ್ಮ KVKಯಿಂದ ಒಂದಿದೆ, ಯೂನಿವರ್ಸಿಟಿಯಿಂದ ಒಂದಿರಬೇಕು. ಒಟ್ಟು ಹಿಂಗೆ 4-5 ಇದ್ದಾವೆ. ಬಟ್ ಅವರ ಬೇಡಿಕೆ ಕರೆಕ್ಟ್ ಇದೆ ರೈತರದ್ದು. ತಾಲೂಕಿಗೊಂದಾದರೆ ಅನುಕೂಲ ಆಗ್ತದೆ. ಆಮೇಲೆ ರೈತರಿಗೂ ತಿಳುವಳಿಕೆ ಬರಬೇಕು. ನೋಡಿ, ಇದು ವೆರಿ ಸಿಂಪಲ್. ಈಗ ನೋಡಿ, ಇಷ್ಟು ಮನುಷ್ಯರು ಇದ್ದೀವಿ ಅಂದಮೇಲೆ ಅಷ್ಟು ಮನುಷ್ಯರಿಗೆ ನಮ್ಮ ಲ್ಯಾಬ್ಗಳಿದ್ದಾವೆ ಅಂದಮೇಲೆ, ಹ್ಯೂಮನ್ ಹೆಲ್ತ್ ಲ್ಯಾಬ್ ಇದ್ದಾವೆ ಅಂದಮೇಲೆ, ಡಯಾಗ್ನೋಸ್ಟಿಕ್ ಲ್ಯಾಬು, ಸಾಯಿಲ್ ಹೆಲ್ತ್ ಲ್ಯಾಬು ಬೇಕಲ್ವಾ? ಅದು ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಮಣ್ಣನ್ನು ಆರೋಗ್ಯವನ್ನು ಹಾಳು ಮಾಡ್ಕೊಂಡಿರುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಖಂಡಿತ ಬೇಕಾಗಿದೆ. ಅದು ತೀರಾ ಇವತ್ತಿನ ಅವಶ್ಯಕತೆ. ಹಾಗೂ ರೈತರಿಗೂ ತಿಳುವಳಿಕೆ ಬರಬೇಕು. ಏನಂದರೆ ಅವರ ಮಣ್ಣನ್ನು, ಅದರ ಆರೋಗ್ಯವನ್ನು ಅವರು ಚೆಕ್ ಮಾಡಿಸ್ಕೊಂಡು, ಪರೀಕ್ಷೆ ಮಾಡಿಸ್ಕೊಂಡು ಅದಕ್ಕೆ ತಕ್ಕಂತೆ ರಸಗೊಬ್ಬರಗಳ ಬಳಕೆ ಮಾಡ್ತಕ್ಕಂಥದ್ದು. ಏಕೆಂದರೆ ವಿವೇಚನಾರಹಿತವಾಗಿ ರಸಗೊಬ್ಬರಗಳು, ಪೀಡನಾಶಕಗಳನ್ನು ಬಳಕೆ ಮಾಡ್ತಕ್ಕಂಥದ್ದು ಸರ್ವತಾ ಸರಿ ಇಲ್ಲ, ಒಳ್ಳೆಯದಲ್ಲ. ಅದರಿಂದಲೇ ಇವತ್ತು ನಾವು ಈ ಒಂದು ಏನು ನಮ್ಮ ಪ್ರಕೃತಿ, ಕ್ಲೈಮೇಟ್ ಚೇಂಜ್ ಇರ್ಬೋದು, ಮತ್ತೊಂದು ಇವೆಲ್ಲ ಅನುಭವಿಸ್ತಾ ಇದ್ದೇವೆ ಅಲ್ವಾ. ಅದ್ರ ಜೊತೆಗೆ ಆ ಮಣ್ಣಿನ ಆರೋಗ್ಯ ಕೂಡ ಹಾಳಾಗಿದೆ. ಎಲ್ಲರೂ ಹೇಳೋದು ಮಣ್ಣಿನ ಆರೋಗ್ಯ ಹಾಳಾಗಿದೆ, ಮಣ್ಣಲ್ಲಿ ಏನು ಸತ್ವ ಇಲ್ಲ ಅಂತ ರೈತರೇ ಹೇಳ್ತಾರೆ ಅಲ್ವಾ. ಈಗ ಹಂಗಿದ್ದಂಥ ಸಂದರ್ಭಗಳಲ್ಲಿ ನಾವು ಏನು ಕ್ರಮ ತಗೋಬೇಕು ಅಂದಾಗ ತಾವು ಹೇಳ್ದಂಗೆ ಇವತ್ತು ಏನು ಮಣ್ಣು ಆರೋಗ್ಯ ಕಾಪಾಡ್ಕೊಳ್ತಕ್ಕಂಥದ್ದು ಮತ್ತು ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಏನು ಹೇಳಿದ್ರಿ, ಅದು ನಿಜಕ್ಕೂ ಉತ್ತಮವಾದ ಸಲಹೆ. ಮತ್ತು ಅದು ನಾವೆಲ್ಲರೂ ಪಾಲಿಸಬೇಕು. ನಾವು ಕೂಡ, ರೈತರು ಕೂಡ ಅದನ್ನು ಅವರ ಆರೋಗ್ಯ ಹೆಂಗೆ ಈಗ ನಾವು 30 ವರ್ಷ ಆದಮೇಲೆ, 35 ವರ್ಷ ಆದಮೇಲೆ ಚೆಕ್ ಮಾಡಿಸ್ಕೊಳ್ತೀವಿ ಅಂತ ಹೇಳ್ತೀವೋ, ಅದೇ ರೀತಿ ಈಗ ಮಣ್ಣಿನ ಆರೋಗ್ಯ ಇಷ್ಟು ದಿವಸ ಎಷ್ಟೋ ಜನ ಚೆಕ್ ಮಾಡಿಸಿಲ್ಲ. ಸೊ ಈಗಾದರೂ ನಾವು ಮಾಡಿಸ್ಬೇಕಂಥದ್ದು ಅನಿವಾರ್ಯತೆ ಇದೆ. ಇನ್ನು ರೈತರು ಕನಿಷ್ಠ ಬೆಂಬಲ ಬೆಲೆ ಕೂಡ ಸಿಗ್ತಾ ಇಲ್ಲ ಅನ್ನೋದು ಅವ್ರದ್ದು ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡೋದಕ್ಕೆ ಯಾವೆಲ್ಲ ಸವಾಲುಗಳಿವೆ ಅಂತ? ಇಲ್ಲ, ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಅದಕ್ಕೆ ಒಂದು ಕಮಿಟಿ ಇದೆ ಸೆಂಟ್ರಲ್ ಗೌರ್ಮೆಂಟಲ್ಲಿ, ಅವರು ಮಾಡ್ತಾರೆ.
ಸೊ ಅದಕ್ಕೆ ಈಗ ಕನಿಷ್ಠ ಬೆಂಬಲ ಬೆಲೆ ಸುಮಾರು ಕ್ರಾಪ್ಗಳಿಗೆ ಈಗ ಫಿಕ್ಸ್ ಆಗಿದೆ. ಈಗ ರಾಗಿಗಾಗಿದೆ, ಈಗ 4,886 ರೂಪಾಯಿ ಇದೆ ಇವತ್ತು ಕ್ವಿಂಟಾಲ್ಗೆ. ಸೊ ಹಾಗಾಗಿ ರಾಗಿ ಏರಿಯಾ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದು ಕನಿಷ್ಠ ಬೆಂಬಲ ಬೆಲೆಯಲ್ಲಿ ರಾಗಿನ ಪ್ರೊಕ್ಯೂರ್ ಮಾಡ್ತಾ ಇರೋದ್ರಿಂದ ಮತ್ತು ಹೆಚ್ಚಿನ ಬೆಲೆಯನ್ನು ನಿಗದಿಪಡಿಸಿರೋದ್ರಿಂದ ಇವತ್ತು ರಾಗಿಯ ಒಂದು ವಿಸ್ತೀರ್ಣ ಕೂಡ 30-40 ಸಾವಿರ ಇದ್ದದ್ದು ಇವತ್ತು 55,000-60,000 ಹೆಕ್ಟೇರ್ವರೆಗೂ ಬಂದಿದೆ ಅಲ್ವಾ. ಹಾಗಾಗಿ ಬಟ್ ಅವರ ಬೇಡಿಕೆ, ರೈತರದ್ದು ಬೇಡಿಕೆ ಬೇರೆ ಇದೆ. ಈಗ ನಿಗದಿಪಡಿಸ್ತಕ್ಕಂಥ ಏನು ಈ ಕನಿಷ್ಠ ಬೆಂಬಲ ಬೆಲೆ ಇದೆ, ಆ ಕನಿಷ್ಠ ಬೆಂಬಲ ಬೆಲೆಗೆ ನೀವು ಸರಿಯಾದ ಸಮಯಕ್ಕೆ ನೀವು ಪ್ರೊಕ್ಯೂರ್ ಮಾಡಬೇಕು ಅನ್ನೋದು ಅವರ ಬೇಡಿಕೆ. ಯಾಕೆಂದರೆ ಎಲ್ಲ ಈಗ ಏನಾಗಿದೆ ಇವತ್ತು ತಮ್ಗೆ ಗೊತ್ತಿರ್ಬೋದು, ಹಳ್ಳಿಗಳಲ್ಲಿ ತುಂಬ ಜನ ರೈತರು ಜಮೀನಲ್ಲಿ ಒಕ್ಕಣೆ ಮಾಡಿದಂಥವ್ರು ಮನೆಗೂ ತರಲ್ಲ. ಯಾಕೆಂದರೆ ಮನೇಲಿ ಜಾಗಿಲ್ಲ ಇಟ್ಕೊಳ್ಳೋಕ್ಕೆ, ಅಷ್ಟು ಸ್ಟೋರೇಜ್ ಫೆಸಿಲಿಟಿಗಳು ಅವ್ರಿಗಿಲ್ಲ ಮನೆಗಳಲ್ಲಿ. ಸೊ ಹಂಗಾಗಿ ಅವ್ರಿಗೆ ಒಕ್ಕಣೆ ಮಾಡಿದ ತಕ್ಷಣ ಅವರು ಮಾರುಕಟ್ಟೆಗೆ ಹಾಕಬೇಕು. ಸೊ ಅಂಥ ಸಮಯದಲ್ಲಿ ಅಂದರೆ ಸೀಸನ್ ಆರಂಭ ಆದ ತಕ್ಷಣವೇ ನೀವು ಇದನ್ನು ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಖರೀದಿ ಆರಂಭ ಮಾಡಬೇಕು. ಡಿಲೇ ಆಗ್ತಾಯಿದೆ ನೀವು ಮಾಡ್ತಾ ಇರತಕ್ಕಂಥದ್ದು ಅನ್ನೋದು ಅವರ ಆರೋಪ. ಅದು ಅವ್ರು ಕೇಳೋದ್ರಲ್ಲೂ ಅರ್ಥ ಇದೆ. ಅದು ಸರ್ಕಾರದ ಹಂತದಲ್ಲಿ ತೀರ್ಮಾನ ಆಗಬೇಕು, ಆಗ್ತವೆ. ಹಾಗೆ ಈಗ ಮೊನ್ನೆ ಎಲ್ಲ ಸರಿಯಾದ ಸಮಯಕ್ಕೆ ಮಾಡಿದ್ರು. ಹಾಗಾಗಿ ಅದೊಂದು ಮಾಡಿದ್ರೆ ಅನುಕೂಲ ಆಗ್ತದೆ. ಈಗ ನಮಗೆ ಭತ್ತಕ್ಕಿದೆ, ರಾಗಿಗಿದೆ, ಎರಡಕ್ಕೂ ಇದೆ. ಹಾಗಾಗಿ ಬೇರೆ ಏನಂತ ಸಮಸ್ಯೆ ಇಲ್ಲ ನಮ್ಮ ಜಿಲ್ಲೆ. ಕೃಷಿ ಕ್ಷೇತ್ರದಲ್ಲಿ ಆಧುನಿಕತೆ ಎಷ್ಟು ರೈತರಿಗೆ ಹೆಲ್ಪ್ಫುಲ್ ಆಗಿದೆ ಅಂತ ನೋಡಿ. ಕೃಷಿ ಕ್ಷೇತ್ರದಲ್ಲಿ ಈಗ ನಾವು ಹೊರದೇಶಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ನಾವು ಇನ್ನೂ ಹಿಂದುಳಿದಿದ್ದೀವಿ. ಕೆಲವೊಂದು ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ರಾಜ್ಯದಲ್ಲೂ ಇನ್ನೂ ಪರವಾಗಿಲ್ಲ, ಕೆಲವೊಂದು ವಿಷಯದಲ್ಲಿ ಕೆಲವೊಂದರಲ್ಲಿ ನಾವು ಇನ್ನೂ ಹಿಂದುಳಿದಿದ್ದೀವಿ. ಬಟ್ ಆದರೂ ಕೂಡ ನಾವು ಹೆಚ್ಚು ಹೆಚ್ಚು ಈ ಕೃಷಿ ಯಾಂತ್ರೀಕರಣ ಒಂದು ಯೋಜನೆಯಡಿ ಹೆಚ್ಚು ಹೆಚ್ಚು ಫಲಾನುಭವಿಗಳಿಗೆ ಈ ಒಂದು ಸೌಲಭ್ಯವನ್ನು ಕೊಡ್ತಾಯಿದ್ದೀವಿ. ಅಂದರೆ ನಾನು ಆಗಲೇ ಹೇಳಿದೆ, ಕೃಷಿ ಕಾರ್ಮಿಕರ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡುವ ದಿಟ್ಟಿನಲ್ಲಿ ಕೃಷಿ ಯಂತ್ರೋಪಕರಣಗಳು ನಮಗೆ ಪರ್ಯಾಯವಾಗಿ ನಿಲ್ತವೆ. ಆ ಪರ್ಯಾಯ ಮಾರ್ಗಕ್ಕೆ ನಾವು ಕೃಷಿ ಯಂತ್ರೋಪಕರಣಗಳನ್ನು ಸಾಕಷ್ಟು ಒಂದು ನಾನು ಆಗಲೇ ಹೇಳ್ದಂಗೆ 50% ಸಹಾಯಧನದಲ್ಲಿ ಸಾಮಾನ್ಯ ವರ್ಗದ ರೈತರಿಗೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ 90% ಸಹಾಯಧನದಲ್ಲಿ ನಾವು ಈ ಸೌಲಭ್ಯಗಳನ್ನು ಕೊಡ್ತಾ ಇದ್ದೇವೆ, ಯಂತ್ರೋಪಕರಣಗಳ. ಮತ್ತು ಈಗ ರಾಜ್ಯ ಸರ್ಕಾರ ಕಳೆದ ಒಂದು ವರ್ಷದಿಂದ ಹೈಟೆಕ್ ಹಾರ್ವೆಸ್ಟರ್ ಹಬ್ ಅಂತೇಳಿ ಒಂದು ಯೋಜನೆಯನ್ನು ರೂಪಿಸಿದೆ. ಈ ಹೈಟೆಕ್ ಹಾರ್ವೆಸ್ಟರ್ ಹಬ್ ಯೋಜನೆಯಲ್ಲಿ ಏನಪ್ಪ ಅಂದರೆ ದೊಡ್ಡ ದೊಡ್ಡ ಯಂತ್ರೋಪಕರಣಗಳು, ಈ ಕಂಬೈನ್ಡ್ ಹಾರ್ವೆಸ್ಟರ್ ಅಂತ ಬರ್ತಾವೆ ನೋಡಿ, ದೊಡ್ಡದು ಭತ್ತ ಹಾರ್ವೆಸ್ಟ್ ಅಲ್ಲೇ ಕಟಾವು ಮಾಡಿ ಅಲ್ಲೇ ಫಸಲನ್ನು ಅಲ್ಲೇ ಕೊಟ್ಬಿಟ್ಟು ಬ್ಯಾಗ್ ಮಾಡ್ತಕ್ಕಂಥದ್ದು ಅಂತ. ಮತ್ತು ಅಲ್ಲೇ ಕಟಾವು ಮಾಡಿದಂಥ ಹುಲ್ಲೇನಿರುತ್ತೆ ಅದನ್ನು ಅಲ್ಲೇ ಬೇಲರ್ ಮಾಡಿ ಬೇಲಿಂಗ್ ಯೂನಿಟಲ್ಲಿ ಬೇಲ್ ಮಾಡ್ತಕ್ಕಂಥದ್ದು, ಪಿಂಡಿಗಳನ್ನು ಮಾಡ್ತಕ್ಕಂಥದ್ದು. ಇಂಥ ಯಂತ್ರೋಪಕರಣಗಳಿಗೂ ಕೂಡ ನಾವು ಸಹಾಯಧನವನ್ನು ಕೊಡ್ತಾ ಇದ್ದೇವೆ. ಅದು ರೈತರು ಇನ್ನೂ ಮುಂದೆ ಬರಬೇಕು ಹೆಚ್ಚಿನ ರೀತಿಯಲ್ಲಿ. ಮೊನ್ನೆ ನಾವು ಕಳೆದ ವರ್ಷ 4 ಅಂಥ ಯಂತ್ರೋಪಕರಣಗಳಿಗೆ ಸುಮಾರು ಅದರ ಕಾಸ್ಟ್ ಬಂದು 24 ರಿಂದ 26 ಲಕ್ಷ ಇತ್ತು ಟೋಟಲ್ ಕಾಸ್ಟು. ನಾವು 11.5 ಲಕ್ಷ ರೂಪಾಯಿ, 13 ಲಕ್ಷ ಟೋಟಲ್ ಬೇಲರು ಸೇರಿ 13 ಲಕ್ಷದವರೆಗೆ ಸಬ್ಸಿಡಿ ಕೊಟ್ಟಿದ್ದೇವೆ ಒಬ್ಬರಿಗೆ. ಅದೇ SC STಯಲ್ಲಿ ಬಂದರೆ 18 ರಿಂದ 21 ಲಕ್ಷದವರೆಗೂ ಸಬ್ಸಿಡಿ ಸಿಗುತ್ತೆ, ಆಯಿತಾ. ಈ ವರ್ಷ ಒಟ್ಟು 6 + 2, KR ನಗರದಲ್ಲಿ 6 ಮತ್ತು ಹುಣಸೂರಲ್ಲಿ 2, 8 ಜನಕ್ಕೆ ಆ ಸೌಲಭ್ಯವನ್ನು ವಿತರಣೆ ಮಾಡಿದ್ದೀವಿ. ಸೊ 8 ಜನ ಅಂದರೆ ಆಲ್ಮೋಸ್ಟ್ 13 ಲಕ್ಷ ಹಾಕೊಂಡ್ರು ನೀವು 13 78, 1 ಕೋಟಿಗೂ ಹೆಚ್ಚಿನ ಸಹಾಯಧನವನ್ನು ನಾವು ಕೊಟ್ಟಿದ್ದೇವೆ ರೈತರಿಗೆ. ಅಂದರೆ ಅದಕ್ಕೆ ಅವಕಾಶ, ನಾವು ಎಷ್ಟು ಜನ ರೈತರು ಬಂದರೂ ಕೊಡಲಿಕ್ಕೆ ರೆಡಿ ಇದ್ವಿ. ಹಲವಾರು ರೈತ ಸಭೆಗಳಲ್ಲಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಹಲವಾರು ಬಾರಿ ಹೇಳಿದ್ದಾರೆ ಈ ಸವಲತ್ತನ್ನು ಪಡೆದುಕೊಳ್ಳಿ. ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಈಗ ಭತ್ತ ಒಂದೇ ಸಲ ಕಟಾವಾಗಿ ಎಲ್ಲ ಕಡೆ ಬಂದಂಥ ಸಂದರ್ಭದಲ್ಲಿ ನಾವು ಬೇರೆ ರಾಜ್ಯದ ಈ ಒಂದು ಯಂತ್ರೋಪಕರಣಗಳ ಮೇಲೆ ಅವಲಂಬನೆ ಆಗ್ತದೆ. ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿದೆ, ತಮಿಳ್ನಾಡಿಂದ ಹೆಚ್ಚಿಗೆ ಬರ್ತಾವೆ ಇಲ್ಲಿಗೆ. ಸೊ ಅದರ ಅವಲಂಬನೆ ಕಡಿಮೆ ಮಾಡಬೇಕು ಅಂದರೆ ಇಲ್ಲಿ ನಮ್ಮ ರೈತರೇ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಅದರ ಅವಲಂಬನೆ ಕಡಿಮೆ ಮಾಡ್ಬೋದು. ಮತ್ತು ಅವರು ಕೆಲವೊಮ್ಮೆ ಏನಾಗ್ತಾರೆ, ಒಂದೇ ಸಲ ಸೀಸನ್ ಸ್ಟಾರ್ಟ್ ಆದಾಗ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ, ಅವರು ಜನಗಳಿಂದ ದುಡ್ಡನ್ನು ಹೆಚ್ಚು ಬೇಡಿಕೆ ಇಡ್ತಾರೆ. ಅದೆಲ್ಲನೂ ನಾವು ಕಂಟ್ರೋಲ್ ಮಾಡಬೇಕು ಅಂದರೆ ನಮ್ಮ ರೈತರು ನಮ್ಮ ಜನಗಳೇ ತಗೊಂಡ್ರೆ ಪರ್ಚೇಸ್ ಮಾಡಿದ್ರೆ ಅನುಕೂಲ ಆಗ್ತದೆ. ಈಗ ಅದು KR ನಗರದಲ್ಲಿ ಆಲ್ಮೋಸ್ಟ್ ಈ ವರ್ಷ ತಗೊಂಡಿರೋದು ನೋಡಿದ್ರೆ ಅಲ್ಲಿ ಸಮಸ್ಯೆ ಬಗೆಹರ್ತಿದೆ.
ಅಲ್ಲಿ ಈಗ ಸುಮಾರು ಕಳೆದ ವರ್ಷ 3 ಕೊಟ್ಟಿದ್ವಿ, ಈ ಸಲ 6, 9, 10 ಮಿಷಿನ್ ಕೊಟ್ಟಿದ್ದೀವಿ. ಸೊ ಈ ಟಿ ನರಸೀಪುರ ನಂಜನಗೂಡಿಂದ ನಮ್ಮ ನಿರೀಕ್ಷೆ ಹೆಚ್ಚಿತ್ತು, ಆದರೆ ಅಲ್ಲಿ ಬರ್ತಾ ಇಲ್ಲ. ಟಿ ನರಸೀಪುರ ನಂಜನಗೂಡಲ್ಲಿ ಭತ್ತ ಬೆಳೆಯೋದು ಜಾಸ್ತಿ ಇರೋದ್ರಿಂದ, ಮತ್ತು ಮೈಸೂರು ಭಾಗ, ಮೈಸೂರು ತಾಲೂಕು, ನಾವು ಅಲ್ಲಿಂದ ಹೆಚ್ಚು ಅರ್ಜಿಗಳು ಬರಬೇಕು ಅಂತ ನಿರೀಕ್ಷೆ ಪಡ್ತಾಯಿದ್ದೀವಿ. ಬಂದಿದ್ವು, ಅವ್ರು ಮತ್ತೆ ಯಾಕೋ ತಗೊಳ್ಳಿಲ್ಲ ಈ ಸಲ. ಸೊ ಹಾಗಾಗಿ ಅದನ್ನು ತೆಗೆದುಕೊಂಡ್ರೆ ರೈತರು ಕೂಡ ಅನುಕೂಲ ಆಗ್ತದೆ. ಅದಕ್ಕೂ ಕೂಡ ಸರ್ಕಾರ ಸಾಕಷ್ಟು ಸಪೋರ್ಟನ್ನು, ಒಂದು ಬೆಂಬಲವನ್ನು ಕೊಡ್ತಾ ಇದೆ. ಹೈಟೆಕ್ ಹಾರ್ವೆಸ್ಟ್ ಹಬ್ ಅಂತೇಳಿ ಆ ಸ್ಕೀಮು ಅದನ್ನು ಮಾಡಿದ್ದಾರೆ ರಾಜ್ಯ ಸರ್ಕಾರದವರು. ಸರ್, ಇನ್ನು ಕೊನೆಯದಾಗಿ ಯುವ ಪೀಳಿಗೆ ಕೃಷಿಯತ್ತ ಮುಖ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡ್ತಾ ಇದೆ. ಇದಕ್ಕೆ ಪರಿಹಾರ ಏನಾದರೂ ಇರ್ಬೋದಾ? ಪರಿಹಾರ ಅಂದರೆ ಈಗ ಒಂದು ನಮ್ಮಲ್ಲಿ ಏನಾಗಿದೆ, ಯುವಕರಲ್ಲಿ ಕಷ್ಟಪಟ್ಟು ಈ ಕೃಷಿ ಅಂದರೆ ನೋಡಿ, ತನುಮನ ಧನ ಎಲ್ಲ ಅರ್ಪಣೆ ಮಾಡ್ಕೋಬೇಕು. ಅದು ಕೃಷಿ ಅಂದರೆ ಹಂಗೆ ಆಯಿತಾ. ನಾವು ಈಗೇನಾಗಿದೆ, ನಮಗೆಲ್ಲ ಕೆಲವೊಂದು ಸಮಯದಲ್ಲಿ ಮಾಡೋದು ಪಾರ್ಟ್ ಟೈಮ್ ಜಾಬ್ ಮಾಡ್ದಂಗೆ ಮಾಡಿದ್ರೆ ಕೃಷಿ ಆಗಲ್ಲ ಅಲ್ವಾ. ಈಗ ಹಳೆ ತಲೆಮಾರಿನ ರೈತರುಗಳು ಇನ್ನೂ ಅವ್ರು ಪಡೋಂಗೆ ಕಷ್ಟ ನಾವು ಪಡೋಕ್ಕಾಗಲ್ಲ ಅಲ್ವಾ. ಈಗ ಆ ರೀತಿ ಅಷ್ಟು ಈಗ ಅದ್ರ ಜೊತೆಗೆ ಅವ್ರು ಪಡುವಷ್ಟು ಕಷ್ಟ ಪಡಲು ಬೇಕಾಗಿಲ್ಲ ಈಗ. ಯಾಕೆಂದರೆ ಹಲವಾರು ಈಗ ನಾನು ಹೇಳಿದ್ನಲ್ಲ, ಯಂತ್ರೋಪಕರಣಗಳು ಬಂದಿದ್ದಾವೆ, ಅದಕ್ಕೆ ಸಹಾಯಧನಗಳು ಬಂದಿದ್ದಾವೆ. ಈಗ ನೋಡಿ ನೀವು ಬೆಂಗಳೂರು ಸುತ್ತಮುತ್ತ ಮತ್ತು ಈವನ್ ಇಲ್ಲಿ ನಮ್ಮ ಮೈಸೂರು ಸುತ್ತಮುತ್ತ ಕೆಲವರು ಯಾರು ಕೃಷಿಲಿ ತೊಡಗಿಸ್ಕೊಂಡಿದ್ದಾರೋ ಅವರೆಲ್ಲ BE ಮಾಡಿರೋರು, ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಆಯಿತಾ. ನಮ್ಮ ಅಗ್ರಿಕಲ್ಚರ್ ಮಾಡಿದವರು ಕೃಷಿಗೆ ಬರ್ತಾಯಿಲ್ಲ. ಇಲ್ಲ, ಇನ್ಕ್ಲೂಡಿಂಗ್ ನನ್ನೂ ಸೇರಿದಂಗೆ ನಾವು ಏನು ಅನ್ಕೋತೀವಿ, ಜಾಬ್ ಬೇಕು, ನಮಗೆ ಕೆಲಸ ಬೇಕು ಅಂತೀವಿ ವಿನ ನಮ್ಮ ಪರ್ಪಸ್ಸು ಒಬ್ಬ ಹೈಲಿ ಟೆಕ್ನಿಕಲಿ ಕ್ವಾಲಿಫೈಡ್ ಪರ್ಸನ್ ಕೃಷಿ ಮಾಡಿದಾಗ ಅದಕ್ಕೆ ಸೈನ್ಸ್ ಟಚ್ ಇರುತ್ತೆ ಆಯಿತಾ. ಅದನ್ನು ಮಾಡ್ತಾಯಿಲ್ಲ. ಇವತ್ತು ಬೆಂಗಳೂರು ಸುತ್ತಮುತ್ತ ಇರ್ಬೋದು, ಹಲವಾರು ಮೈಸೂರು ಸುತ್ತಮುತ್ತ ಇರ್ಬೋದು, ಅಗ್ರಿಕಲ್ಚರ್ನಲ್ಲಿ ಹಲವಾರು ಜನ ಸಾಧನೆಯನ್ನಾರು ಮಾಡಿದರು. ತುಂಬ ಜನ BE ಗ್ರ್ಯಾಜುಯೇಟ್ಸ್ ಇದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ. ಅದು ಅಂದರೆ ಯುವಕರಲ್ಲಿ ಇನ್ನೂ ಇದೆ, ಅಗ್ರಿಕಲ್ಚರ್ ಬಗ್ಗೆ ಮಾಡಬೇಕಂತಿದೆ. ನಾಟ್ ಓನ್ಲಿ ಅಗ್ರಿಕಲ್ಚರ್ ಒಂದೇ ಮಾಡೋದ್ರಿಂದ ಇವತ್ತು ಯಾವುದೂ ಸಾಧನೆ ಮಾಡಲಿಕ್ಕಾಗಲ್ಲ. ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ಜೊತೆಲಿ ಇಟ್ಕೊಂಡ್ರೆ ಖಂಡಿತ ನಾವು ಸಾಧನೆಯನ್ನು ಮಾಡ್ಬೋದು. ಈಗ ತೋಟಗಾರಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಪಶುಸಂಗೋಪನೆಯಲ್ಲಿ ಬೇರೆ ಬೇರೆ ಕುರಿ, ಕೋಳಿ, ಪಿಗರಿ, ಮತ್ತು ಇದು ಏನು ಮೀನು ಸಾಕಾಣಿಕೆ ಎಲ್ಲ ಇದ್ದಾವೆ. ಹಾಗಾಗಿ ಎಲ್ಲ ಈಗ ಮೀನು ನೋಡಿ, ಉದಾಹರಣೆಗೆ ಹೇಳೋದಾದರೆ ಮೀನು ಸಾಕಾಣಿಕೆಗೆ ಬಂದರೆ ನಮ್ಮ ಮೈಸೂರಿನಲ್ಲಿ ನಮ್ಮ ರಿಕ್ವೈರ್ಮೆಂಟು, ನಮ್ಮ ಮೈಸೂರು ಜಿಲ್ಲೆಗೆ ಏನು ರಿಕ್ವೈರ್ಮೆಂಟ್ ಇದೆ ಅದಕ್ಕೆ 50% ಅಷ್ಟೇ ನಮ್ಮಲ್ಲಿ ಪ್ರೊಡಕ್ಷನ್ ಆಗ್ತಾ ಇರೋದು. ಇನ್ನು 50% ಹೊರಗಡೆಯಿಂದ ಬರ್ತಾಯಿದೆ. ಅಂದರೆ ಅಷ್ಟು 50% ಪೊಟೆನ್ಷಿಯಾಲಿಟಿ ಇದೆ ಅಂತ ಅರ್ಥ ಆಯ್ತಲ್ವ. ಅಂದರೆ ಇನ್ನೂ ತುಂಬ ಜನ ಅದರಲ್ಲಿ ತೊಡಗಿಸ್ಕೋಬೋದು ಅಂತ. ಹಾಗೆ ಅಂದರೆ ಎಲ್ಲರೂ ಮಾಡೋದನ್ನೇ ಮಾಡ್ತೀವಿ ಅಂತ ಅನ್ನೋ ಬದಲು ಯಾವ್ಯಾವ ಏರಿಯಾಗಳಲ್ಲಿ ಸ್ಕೋಪ್ ಇದೆ ಅಂಥ ಏರಿಯಾಗಳಲ್ಲಿ ನಾವು ಇಳಿದು ಮಾಡಿದ್ರೆ ಖಂಡಿತ ಸಾಧನೆ ಮಾಡಲಿಕ್ಕೆ, ಸಕ್ಸಸ್ ಆಗಲಿಕ್ಕೆ ಖಂಡಿತ ಕೃಷಿಯಲ್ಲೂ ಇದೆ, ಮಾಡ್ಬೋದು. ಏನು ಸಾಧನೆ ಮಾಡೋಕ್ಕಾಗದೇ ಇರುವಂಥದ್ದು ಏನಿಲ್ಲ, ಮಾಡ್ಬೋದು. ಎಲ್ಲರೂ ಮಾಡಿ ತೋರಿಸಿದಾರಲ್ಲ ಹಿಂದೆ ಹಿರಿಯರು, ಅದನ್ನು ಈಗಲೂ ಕೆಲವರು ಮಾಡ್ತಾಯಿದ್ದಾರೆ, ಯುವಕರು ಮಾಡ್ತಾಯಿದ್ದಾರೆ. ಅದು ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಸರ್, ಇನ್ನು ಸ್ವತಃ ಕೃಷಿ ಅಧಿಕಾರಿಯೇ ಕೃಷಿಯಲ್ಲಿ ತೊಡಗಿರ್ತಾರೆ, ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ? ಇಲ್ಲ ಆಫೀಸ್ ಆಗಿರ್ಬೋದು, ಅಲ್ಲಿ ಕೃಷಿ ಆಗಿರ್ಬೋದು, ಹೇಗೆ ಮೇಂಟೈನ್ ಮಾಡ್ತೀರಾ? ಕೃಷಿ ಅಂದರೆ ನಾನು ಹೆಚ್ಚಿನ ರೀತಿ ತೊಡಗಿಸ್ಕೊಳ್ಳೋದಕ್ಕಿಂತ ನನ್ನ ಪತ್ನಿ ಅದರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರು ಕೂಡ ಕೃಷಿ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಿದ್ರು. 2021ರಲ್ಲಿ ಅವರು ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟ ನಂತರ ಅವರು ಈಗ 2023ರಲ್ಲಿ ನಮ್ಮ ರಾಷ್ಟ್ರೀಯ ಜಾನುವಾರು ನೀತಿ ಇದರಿಂದ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ ಒಂದು ಸ್ಕೀಮ್ ಇದೆ ಸೆಂಟ್ರಲ್ ಗೌರ್ಮೆಂಟ್. ಅದರಲ್ಲಿ ಯೋಜನೆ ಮಾಡಿ 1 ಕೋಟಿ ರೂಪಾಯಿದು ಅದರಲ್ಲಿ ಲೋನು ಮತ್ತು ಸಬ್ಸಿಡಿ ಎಲ್ಲ ತೆಗೆದುಕೊಂಡು ಸುಮಾರು ಒಂದು 600ರಿಂದ 700 ಕುರಿಗಳ ಸಾಕಾಣಿಕೆ ಆಗ್ತಾಯಿದೆ. ಅದಕ್ಕೆಲ್ಲ ಟೆಕ್ನಿಕಲ್ ಗೈಡೆನ್ಸು ನಾನೇ ಕೊಡ್ತೀನಿ, ಅವರು ಮಾಡ್ತಾರೆ. ಈಸ್ ಆಲ್ಸೋ BSc ಅಗ್ರಿ ಗ್ರ್ಯಾಜುಯೇಟು. ಆಮೇಲೆ ಒಂದು 800 ನಾಟಿ ಕೋಳಿ ಇದೆ, ಒಂದು ಸಾಯಿವಾಲು ಹಸು ಕರು ಇದೆ, ಮತ್ತೊಂದು 200 ತೆಂಗಿನ, ಇವೆಲ್ಲ 3.5 ಎಕರೆ ಜಾಗದಲ್ಲಿ ಮಾಡಿರ್ತಕ್ಕಂಥದ್ದು. ಒಂದು 200 ತೆಂಗಿನ ಸಸಿಗಳಿದೆ. ಸೊ ಮಾಡ್ಬೋದು. ಈಗ ನೋಡಿ, ನನಗೆ ಸಮಯ ಸಿಕ್ಕಂಥ ಸಂದರ್ಭಗಳಲ್ಲಿ ನನಗೆ ನನ್ನ ಮೊದಲನೇ ಆದ್ಯತೆ ನನ್ನ ನೌಕರಿ ಆಯಿತಾ. ಸಮಯ ಸಿಕ್ಕಾಗ ರಜೆಗಳಲ್ಲಿ ನಾನು ಅಲ್ಲಿ ತೊಡಗಿಸ್ಕೊಳ್ತೀನಿ.
ಚಿಕ್ಕ ಜಾಗ ಇದ್ರೂ ಕೂಡ ನಾವು ಸಾಧನೆ ಕೃಷಿಯಲ್ಲಿ ಮಾಡ್ಬೋದು. ಈಗ ನೋಡಿ ಕೆಲವೊಂದು ಲಾಭದಾಯಕ ಇರ್ತವೆ, ಅಂದರೆ ಸ್ವಲ್ಪ ಆರಂಭದಲ್ಲಿ ಲಾಸ್ ಆಗ್ತವೆ, ಏಕೆಂದರೆ ನಮಗೆ ತಿಳುವಳಿಕೆ ಜ್ಞಾನ ಇರೋದಿಲ್ಲ ಆ ಫೀಲ್ಡಲ್ಲಿ ಹೆಚ್ಚು. ಆಮೇಲೆ ನಾವು ಒಂದೇ ಸಲ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದಾಗ ಕೆಲವೊಮ್ಮೆ ವಿ ಇನ್ಕರ್ ಲಾಸ್, ಆಯಿತಾ. ಅದೆಲ್ಲ ಸಣ್ಣ ಪ್ರಮಾಣದಲ್ಲಿ, ಬಟ್ ನಾವು ಸಣ್ಣದಾಗಿ ಹೋದರೆ ಖಂಡಿತ ಯಶಸ್ಸನ್ನು ಸಾಧಿಸ್ಬೋದು, ಆಯಿತಾ. ಅದು ಅಂದರೆ ಒಂದು ನಾನು ಕಂಡ್ಕೊಂಡದ್ದು ಏನಪ್ಪ ಅಂದರೆ ಶ್ರದ್ಧೆ ಬೇಕು, ಕಠಿಣ ಪರಿಶ್ರಮ, ಇವೆರಡಿದ್ರೆ ಏನು ಬೇಕಾದರೂ ಜಯಿಸ್ಬೋದು, ಯಾರು ಬೇಕಾದರೂ, ಆಯಿತಾ. ಅದಕ್ಕೇನು ನಮ್ಮಂಥ ಕೃಷಿ ಅಧಿಕಾರಿಗಳೇ ಬೇಕಾಗಿಲ್ಲ, ಯಾರು ಬೇಕಾದರೂ ಜಯಿಸ್ಬೋದು. ಶ್ರದ್ಧೆ, ಕಠಿಣ ಪರಿಶ್ರಮ ಎರಡಿದ್ದರೆ, ಆಸಕ್ತಿ ಇದ್ದರೆ ಮಾಡ್ಬೋದು. ಈಗ ರಜೆಗಳಲ್ಲಿ ಬೇರೆಯವ್ರು ಬೇರೆ ಸಮಯ ಸ್ಪೆಂಡ್ ಮಾಡ್ಬೋದು, ನನಗೆ ರಜದಲ್ಲಿ ಬೇರೆ ಏನಕ್ಕೂ ನಾನು ಉಪಯೋಗಿಸ್ಕೊಳ್ಳಲ್ಲ, ಅದಕ್ಕೆ ಉಪಯೋಗಿಸ್ಕೊಳ್ತೀನಿ. ಹಂಗಾಗಿ ಎರಡು ಬ್ಯಾಲೆನ್ಸ್ ಆಗ್ತದೆ. ಮತ್ತು ಹೆಚ್ಚು ನಮ್ಮ ಮನೆಯವರು, ನನ್ನ ಪತ್ನಿ ನೋಡ್ಕೊಳ್ತಾರೆ, ಯಾಕೆಂದ್ರೆ ಅವರು 21ರಲ್ಲಿ ರಿಸೈನ್ ಮಾಡೋದ್ರಿಂದ ಈಸ್ ಫ್ರೀ, ಸಂಪೂರ್ಣವಾಗಿ ಅವರದು ನೋಡ್ಕೊಳ್ತಾರೆ. ಸೊ ಹಾಗಾಗಿ ನನ್ನ ರಜಾ ಅವಧಿಯಲ್ಲಿ ಮತ್ತು ನಮ್ಮ ಗೈಡೆನ್ಸು ಇರ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಕೃಷಿಯಲ್ಲಿ ಸಾಧನೆ ಹೇಗೆಲ್ಲ ಮಾಡಬಹುದು ಅನ್ನೋದನ್ನ ರವಿ ಸರ್ ಹೇಳ್ಕೊಟ್ಟಿದ್ದಾರೆ. ಸರ್ ಧನ್ಯವಾದಗಳು. ಥ್ಯಾಂಕ್ ಯು. ಇಂಥದ್ದೇ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ರಾಜಧರ್ಮ ಟಿವಿ.